ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ ಕುಡಿಯುವಂತಹ ಯಾವ ಮಾನಸಿಕ ಸೆಳೆತ ಕೂಡ ಇಲ್ಲ ಸ್ನೇಹಿತರೆ. ಸೊ ಮತ್ತೊಮ್ಮೆ ನಾನು ಎಲ್ಲರಿಗೂ ಆಭಾರಿಯಾಗಿದ್ದೀನಿ ಈ ಒಂದು ಅವಕಾಶಕ್ಕಾಗಿ. ಸೊ ಬಹಳ ಒಳ್ಳೆ ಒಂದು ಅವಕಾಶ ನನಗಾಗಿ ದೇವರು ಕೊಡಮಾಡಿದ್ದು ಅಂತ ಹೇಳ್ತೀನಿ. ನಾನು ಬಹಳ ಸಂತೋಷನೂ ಆಗ್ತದೆ ಇದನ್ನು ಓದ್ಲಿಕ್ಕೆ. ಇದನ್ನು ಓದಿದಾಗ ನನಗೂ ಕೂಡ ಮತ್ತಷ್ಟು ಆ ಪಕ್ವತೆ ಅನ್ನುವಂಥದ್ದು ಏನದ ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಕೆಲವೊಂದಿಷ್ಟು ಶಬ್ದಗಳನ್ನ ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಬಹಳ ಸಹಾಯ ಆಗೈತಿ. ಸೊ ಆ ಸಹಾಯ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ. ಸ್ಪೆಷಲಿ ನಮ್ಮ ಕೆನರಾ ಉಡುಪಿ ಅಂತರ ಪಂಗಡದ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದ. ಸೊ ನಾವು ನಿನ್ನೆ ಇಲ್ಲಿ 26ನೇ ಪೇಜು 2ನೇ ಪ್ಯಾರಕ್ ನಿಲ್ಲಿಸಿದ್ವಿ. ಸೊ ಅದಕ್ಕಿಂತ ಮೊದಲಿಗೆ ಹೇಳ್ತಾರ ಅವ್ರು ಏನಪ್ಪಾ ಅಂತಂದ್ರೆ, ಜಸ್ಟ್ ಒಂದು ರೀತಿ ಇದನ್ನ ನೋಡಿದ್ರೆ ನಿನ್ನೆ ಏನಾಯ್ತು ಅನ್ನುವಂಥದ್ದನ್ನ ನೋಡಿದ್ರೆ ಅವರು ಇಲ್ಲಿ ಹೇಳ್ತಾರಲ್ಲಿ, ದೇವರು ಮಾತ್ರ ಅಥವಾ ನಮಗಿಂತ ಮಿಗಿಲಾದ ಒಂದು ಶಕ್ತಿ ಮಾತ್ರ ನಮ್ಮಿಂದ ಇದನ್ನ ಸರಿಪಡಿಸಬಹುದು ಅನ್ನುವಂಥದ್ದನ್ನು ಹೇಳಿದಾಗ ಒಬ್ಬ ಹೊಸಬ ಹೇಳ್ತಾನೆ, ಸರಿ ನೀವು ಹೇಳೋದನ್ನ ನಾನು ನಂಬ್ತೀನಿ. ಸೊ ಹಾಗೆ ನನ್ನಲ್ಲಿ ನಮ್ಮ ಎಯಲ್ಲಿ ನನ್ನಂತ ನಂಬಿಕೆ ಬಹಳಷ್ಟು ಜನರು ಇದಾರಂತ ನಾನು ತಿಳ್ಕೊಂತೀನಿ. ಆದ್ರೆ ಇವತ್ತಿನ ಈ ಪರಿಸ್ಥಿತಿಗೆ ಹೇಗೆ ಒಬ್ಬ ವ್ಯಕ್ತಿ ಅಂದ್ರೆ ನನ್ನ ಕೊನೆಯ ದಿನಗಳು ಯಾವಾಗ ನಾನು ಹೇಗೆ ಎಂಟರ್ ಆದ್ನಲ್ಲ ಅವತ್ತಿನ ಆ ಪರಿಸ್ಥಿತಿ ಹೇಗಿತ್ತಂದ್ರೆ ಅದು ನನಗೆ ಗುರ್ತು. ಇಲ್ಲಿ ಕೂಡ ಎಲ್ಲರಿಗೂ ಗುರ್ತಿರ್ತದೆ. ನಾವು ಮೊದಲ ಬಾರಿಗೆ ಹೇಗೆ ಬಂದಾಗ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇರ್ತದ ಅಂತ ಹೇಳಿ. ಸೊ ಅಲ್ಲಿ ಅವರು ಕೇಳ್ತಾರೆ, ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಹೇಗೆ ಸಮಾಧಾನ ತೆಗೆದುಕೊಳ್ಳಬಹುದು, ನೀವು ಏನ್ ಹೇಳ್ತೀರಿ ಅದು ನನಗೆ ಅರ್ಥನ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅವಾಗ ನಮ್ಮ ಪೋಷಕರು ಅಥವಾ ನಮ್ಮ ಹಿರಿಯರು ಅಥವಾ ನಮ್ಮ ಶೇರಿಂಗ್ ಪಾರ್ಟ್ನರ್ ಅನ್ಕೊಳ್ರಿ ಅಥವಾ ನಮ್ಮ ಹಿರಿಯ ಬಂಧುಗಳು ಹೇಳ್ತಾರೆ ಏನಂತಂದ್ರೆ, ಒಂದು ಉತ್ತಮ ಪ್ರಶ್ನೆ ನೀನು ಕೇಳಿದ್ದು, ಸಮಾಧಾನವನ್ನು ಹೇಗೆ ತಂದುಕೊಳ್ಳೋದು ಅನ್ನೋದನ್ನು ನಾನು ನಿನಗೆ ಚೆನ್ನಾಗಿ ವಿವರಿಸಬಲ್ಲೆ ಅಂತ ಹೇಳಿರ್ತಾರೆ. ನಮಗೂ ಕೂಡ ಹಿರಿಯ ಬಂಧುಗಳು ಅದೇ ಹೇಳಿದ್ರು, ಸಮಾಧಾನ ಹೇಗೆ ತರ್ಕೋಬಹುದು ಇಲ್ಲಿ, ಅದನ್ನ ನಾವು ನಿಮಗೆ ಚೆನ್ನಾಗಿ ಹೇಳಬಹುದು. ಏನ್ ಹೇಳ್ತೀವಿ ನೋಡು, ಏನು ಕಷ್ಟ ಇಲ್ಲ ಅಂತ ಹೇಳ್ತಾರೆ ಅವ್ರು. ಸೊ ಅದನ್ನ ಇಲ್ಲಿ ನಮ್ಮ ಸ್ನೇಹಿತರು ಓದ್ತಾರೆ. ಆ ಓದಿದ ನಂತರ ನಾನು ವಿವರಣೆ ಕೊಡ್ತೀನಿ. ಆಕ್ಚುಲಿ ಮುಂಜಾನೆ ಬಿಗ್ ಬುಕ್ ಓದಿರ್ತೀವಲ್ಲ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡಕತ್ತೀನಿ. ಬಟ್ ಇಲ್ಲಿ ನಮ್ಮ ಶಕ್ತಿ ಸರ್ ಅಥವಾ ಪ್ರಶಾಂತ ಧಾಮದ ಸ್ನೇಹಿತರು ಅದನ್ನ ಈ ಪ್ಯಾರವನ್ನು ಓದ್ತಾರೆ. ಅದಾದ ನಂತರ ನಾವು ಇದರ ವಿವರಣೆಯನ್ನ ನೋಡೋಣ ಸ್ನೇಹಿತರೆ. ಸೊ ದಯವಿಟ್ಟು ಓದಿ ಸರ್. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಓದ್ಲಿಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. 2ನೇ ಹೆಜ್ಜೆ, ಪುಟ ಸಂಖ್ಯೆ 26, 2ನೇ ಪ್ಯಾರಾಗ್ರಾಫ್. ಅದು ಹೇಳುತ್ತಾರೆ ಪೋಷಕರು, ಒಂದು ಉತ್ತಮ ಪ್ರಶ್ನೆ ಸಮಾಧಾನ ತಂದುಕೊಳ್ಳುವುದು ಹೇಗೆಂಬುದನ್ನು ನಾನು ಚೆನ್ನಾಗಿ ವಿವರಿಸಬಲ್ಲೆ. ಅದೇನು ಕಷ್ಟವಿಲ್ಲ ನೋಡು, ನಿನಗೆ ಸಾಧ್ಯವಿದ್ದರೆ ಈ 3 ನನ್ನ ಹೇಳಿಕೆಗಳನ್ನು ನೆನಪಿನಲ್ಲಿಟ್ಟುಕೋ. ಮೊದಲನೆಯದು, ನೀನು ನಿರ್ದಿಷ್ಟವಾದ ಏನನ್ನು ನಂಬಬೇಕು ಹೇಳುವುದಿಲ್ಲ, ಆದರೆ 12 ಹೆಜ್ಜೆಗಳು. ಎರಡನೇದು ಏನೆಂದರೆ, ಮತ್ತು ಸ್ಥಿಮಿತಿಯಲ್ಲಿರಲು ನೀನು ಇವಾಗಲೇ ಇಲ್ಲ. ಸರಿ, ಎಲ್ಲಿ ನಿಲ್ಲಿಸ್ಬೇಕು? ಎಲ್ಲಿ ಓದಿ, ಪೂರ್ತಿಯಾಗಿ ಓದಿ. ಅಲ್ಲಿ ಯಾಕೋ ಇಕೋ ಆಗ್ತಾ ಇದೆ. ಆ ಸೈಡ್ ಅಲ್ಲಿ ಇನ್ನೊಂದು ಯಾವ್ದಾರ ಅರುಣ್ರು ಮ್ಯೂಟ್ ಮಾಡ್ಕೊಳ್ಳಿ ಯಾವಾಗ ಓದುವಾಗ. ಹಿಂದಕ್ಕೆ ನೋಡುವಾಗ ನಾನು ಸಹ ಅದನ್ನು ಸ್ವಲ್ಪವಾಗಿ ಸ್ವೀಕರಿಸಿದೆ. 3ನೇದು ಏನೆಂದರೆ, ನಿಜವಾಗಿ ನಿನ್ನಲ್ಲಿ ಇರಬೇಕಾದದ್ದು ಯಾವುದೆಂದರೆ ತೆರೆದ ಮನಸ್ಸು. ತರ್ಕ ಮಾಡುವ ಪಂಗಡ ಅಥವಾ ವ್ಯಕ್ತಿಗಳಿಂದ ನಿನ್ನನ್ನು ಬೇರ್ಪಡಿಸಿ ಮೊಟ್ಟೆ ಮೊದಲೋ ಕೋಳಿ ಮೊದಲೋ ಎನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡದೆ ನಿನ್ನ ಮನಸ್ಸನ್ನು ತನ್ನಷ್ಟಕ್ಕೆ ಇರಲು ಬಿಡು. ಪುನಃ ಹೇಳುತ್ತಿದ್ದೇನೆ, ನಿನ್ನಲ್ಲಿ ಇರಬೇಕಾದುದು ತೆರೆದ ಮನಸ್ಸು ಮಾತ್ರ. ಮತ್ತು ಪೋಷಕರು ಮುಂದುವರಿಸಿ ಹೇಳುತ್ತಾರೆ, ನನ್ನದೇ ಉದಾಹರಣೆ ತೆಗೆದುಕೋ. ನನ್ನ ಶಾಲೆಯ ಕಲಿಯುವಿಕೆಯು ವೈಜ್ಞಾನಿಕವಾಗಿತ್ತು. ಸಹಜವಾಗಿ ನಾನು ವಿಜ್ಞಾನವನ್ನು ಗೌರವಿಸಿದೆ, ಪೂಜಿಸಿದೆ ಮತ್ತು ಆರಾಧಿಸಿದೆ. ಸರಿಯಾಗಿ ಹೇಳುವುದಾದರೆ ಇವಾಗಲೂ ಪೂಜಿಸುವುದರ ಹೊರತಾಗಿ ಅದನ್ನೇ ಮಾಡುತ್ತಿದ್ದೇನೆ. ನನ್ನ ಅಧ್ಯಾಪಕರು ಆವಾಗ ವಿಜ್ಞಾನದ ಮೂಲಭೂತ ನಿಯಮವನ್ನು ನೆನಪಿಸಿ ಕೊಡುತ್ತಿದ್ದರು. ಪುನಃ ಹುಡುಕಾಟ ಯಾವಾಗಲೂ
ತೆರೆದ ಮನಸ್ಸಿನಿಂದ. ನಾನು ಪ್ರಥಮ ಬಾರಿ ಎಯನ್ನು ಕಂಡಾಗ ನನ್ನ ಪ್ರತಿಕ್ರಿಯೆಯು ನಿನ್ನಂತೆಯೇ ಇತ್ತು. ಈ ಎಯ ವ್ಯವಹಾರವೆಲ್ಲ ಅವೈಜ್ಞಾನಿಕವೆಂದು ನಾನು ಅಂದುಕೊಂಡೆ. ಇದನ್ನು ಸ್ವೀಕರಿಸುವುದು ಹಿಂಬಾಲಿಸುವುದು ಅಸಾಧ್ಯವೆಂದುಕೊಂಡೆ. ಓಕೆ, ತುಂಬಾ ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ನಾನು ಹೇಳಿದ ಪ್ರಕಾರ ಇಲ್ಲಿ ಯಾವಾಗ ಮ್ಯೂಟ್ ಮಾಡ್ಕೋತೀನಿ, ನಾನು ಇದನ್ನ ಪದೇ ಪದೇ ಚೇಂಜ್ ಮಾಡ್ಬೇಕಾಗ್ತದೆ. ಆದ್ರೂ ಕೂಡ ತೊಂದರೆ ಇಲ್ಲ, ಮಾಡೋದು. ಇಲ್ಲಿ ಹೇಳ್ತಾರೆ, ಇಂಥ ಪರಿಸ್ಥಿತಿಯಲ್ಲಿ ಸಮಾಧಾನ ಹೇಗೆ ತಂದುಕೊಳ್ಳಬೇಕು ಅಂತ ಹೊಸ ಬಂಧು ಒಬ್ಬ ಕೇಳಿದಾಗ ನಮ್ಮ ಹಿರಿಯ ಬಂಧುಗಳು ಹೇಳ್ತಾರೆ, ಸಮಾಧಾನವನ್ನು ಹೇಗೆ ತೆಗೆದುಕೋಬೇಕು ಅನ್ನುವಂಥದ್ದನ್ನು ಮಾತ್ರ ನಾನು ನಿನಗೆ ಚೆನ್ನಾಗಿ ಹೇಳಬಲ್ಲೆ, ವಿವರಿಸಬಲ್ಲೆ. ಅದನ್ನ ನಾನು ಹೇಗೆ ಕಲ್ತಿದ್ದೀನಿ ಅಂದ್ರೆ ನನ್ನ ಹಿರಿಯ ಬಂಧುಗಳು ನಾನು ಇಲ್ಲಿ ಬಂದಾಗ ನನಗೆ ಹೇಳಿಕೊಟ್ಟಿದ್ದನ್ನು ನಾನು ನಿನಗೆ ಹೇಳಬಹುದು ಅನ್ನುವಂಥ ಮಾತನ್ನ ಇಲ್ಲಿ ಆಡ್ತಾರ. ಸೊ ಮೊನ್ನೆ ನನ್ನ 3 ಹೇಳಿಕೆಗಳನ್ನ ನೀನು ಮೊದಲಿಗೆ ನೆನಪಿಟ್ಟುಕೋ ಅಂತ ಹೇಳ್ತಾರೆ. ಮೊದಲನೇದ್ದು ಏನಪ್ಪಾ ಅಂತಂದ್ರೆ, ಹೊಸ ಬಂದು ನೆನಪಿಟ್ಕೋಬೇಕಾಗಿದ್ದು ಏನಂದ್ರೆ, ನೀನು ನಿರ್ದಿಷ್ಟವಾದ ಏನನ್ನು ನಂಬಬೇಕೆಂದು ಹೇಳುವುದಿಲ್ಲ. ಹೇಳುವುದಿಲ್ಲ. ಇಲ್ಲೇನು ನೀವು ಮಿಗಿಲಾದ ಶಕ್ತಿ ಅಂತ ಏನ್ ಹೇಳ್ತೀವಲ್ಲ ನಾವು, ಅದನ್ನ ನಾವು ನಿರ್ದಿಷ್ಟವಾದ ಇಂತಹದೇ ಶಕ್ತಿಯನ್ನ ನೀನು ನಂಬು ಅಂತ ಹೇಳಿ ಹೇಳುವುದಿಲ್ಲ. ಇದನ್ನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಿ ಹೇಳ್ಬೇಕಂತಂದ್ರೆ, ನೀನು ಯಾವುದೇ ತರಹದ ಅಥವಾ ನಿರ್ದಿಷ್ಟವಾದ ನಾವು ಸೂಚಿಸಿದಂತಹ ದೇವರನ್ನ ನೀನು ಒಪ್ಕೋಬೇಕಂತಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರ. ಮೊದಲನೇದಿದು, ಡಸ್ ನಾಟ್ ಡಿಮ್ಯಾಂಡ್ ದಟ್ ಯು ಬಿಲೀವ್ ಎನಿಥಿಂಗ್. ನೀನ್ ಏನನ್ನು ನಂಬಬೇಕು ಅಂತ ಹೇಳಿ ನಾವು ಹೇಳೋದಿಲ್ಲ, ಅಥವಾ ಸೂಚನೆ ಕೊಡುದಿಲ್ಲ. ಇಂಥದ್ದನ್ನೇ ನಂಬಬೇಕಂತ ಹೇಳಿ ನಾವು ಸೂಚನೆ ಕೊಡುದಿಲ್ಲ ಅಂತ ಹೇಳ್ತಾರೆ. ಇದರ 12 ಹೆಜ್ಜನೆಗಳು ಸೂಚನೆಗಳು ಮಾತ್ರ ಅಂತ ಹೇಳ್ತಾರೆ. ಸಜೆಷನ್, ಸೂಚನೆಗಳ ಅನ್ನೋಕ್ಕಿಂತ ಹೆಚ್ಚಾಗಿ ಸಜೆಷನ್ ಅಂತ ಬರೀತಾರೆ ಅಲ್ಲಿ. ಸಜೆಷನ್ಸ್ ಅಂದ್ರೆ ಸಲಹೆಗಳು, ಸೂಚನೆ ಅಂದ್ರೆ ಮತ್ತೆ ನಿಮ್ಗೆ ಇನ್ಸ್ಟ್ರಕ್ಷನ್ ಅಂದಂಗ ಆಗ್ತದೆ ಇಲ್ಲಿ. ಆದ್ರೆ ಈ ಸೂಚನೆಗಳು ಅನ್ನುವಂತ ಬದಲಿಗೆ ಅಲ್ಲಿ ಆಕ್ಚುಲಿ ಇರೋದೇನಪ್ಪಾ ಅಂದ್ರೆ ಸಜೆಷನ್ಸ್. ಸಜೆಷನ್ಸ್ ಅಂದ್ರೆ ಆಲ್ ಆಫ್ ಇಟ್ಸ್ 12 steps ಆರ್ ಬಟ್ ಸಜೆಷನ್ಸ್ ನಾಟ್ ಯಾವುದು ಇನ್ಸ್ಟ್ರಕ್ಷನ್ಗಳಲ್ಲ, ಸೂಚನೆಗಳೂ ಅಲ್ಲ. ಇವು 12 ಹೆಜ್ಜೆಗಳು ಸಲಹೆಗಳನ್ನು ಮಾತ್ರ ಅಂತ ಹೇಳ್ತಾರೆ. ಸೊ ಎರಡನೇದು ಏನಪ್ಪಾ ಅಂತಂದ್ರೆ, ಸ್ಥಿಮಿತತೆ ಸಿಗಲು ಮತ್ತು ಸ್ಥಿಮಿತತೆಯಲ್ಲಿರಲು ನೀನು 2ನೇ ಹೆಜ್ಜೆಯನ್ನು ಈವಾಗಲೇ ಸಂಪೂರ್ಣವಾಗಿ ಸ್ವೀಕರಿಸಬೇಕಾಗಿಲ್ಲ. ನಾವ್ ಹೇಳ್ತಾ ಇರೋದು, ನಿನಗಿಂತ ಒಂದು ಮಿಗಿಲಾದ ಶಕ್ತಿ ಐತಿ, ಆ ಶಕ್ತಿ ಮಾತ್ರ ಇದರಿಂದ ಹೊರತರಬಲ್ಲದು, ನಿನ್ನ ಎಲ್ಲ ಮನಸ್ವಾಸ್ಥ್ಯವನ್ನು ಪುನರ್ನೆಲೆಗೊಳಿಸಬಲ್ಲದು ಅಂತ ನಾವೇನು ಹೇಳಾಕತ್ತೀವಲ್ಲ, ಅದನ್ನ ನೀನು ಈಗಲೇ ನಂಬಬೇಕು ಅಂತ ನಾವು ಕೂಡ ಹೇಳೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಮೂರನೇದ್ದೇನಪ್ಪಾ ಅಂತಂದ್ರೆ ಅಲ್ಲಿ ಹೇಳ್ತಾರ ಅವ್ರು, ಆಕ್ಚುಲಿ ಹಿಂದಕ್ಕೆ ನೋಡುವಾಗ ನಾನು ಕೂಡ ಇದನ್ನ ಸ್ವಲ್ಪವಾಗಿ ಸ್ವೀಕರಿಸಿದೆ. ಮೊದಲಿಗೆ ನಾನು ಬಂದ ತಕ್ಷಣ ಮಿಗಿಲಾದ ಶಕ್ತಿ ಐತಿ, ಅದು ಕೆಲಸ ಮಾಡ್ತೈತೆ ಅಂತ ನಾನು ಕೂಡ ಒಪ್ಪಿರ್ಲಿಲ್ಲ. ನಾನು ಕೂಡ ಇದನ್ನ ಸ್ವಲ್ಪವಾಗಿ ಸ್ವೀಕರಿಸಿದೆ. ಇನ್ನು ಮೂರನೇದ್ದೇನಪ್ಪಾ ಅಂತಂದ್ರೆ, ನಿಜವಾಗಿ ಇಲ್ಲಿ ಬಂದ ನಂತರ ನಿನ್ನಲ್ಲಿ ಇರಬೇಕಾದದ್ದು ಏನಪ್ಪಾ ಅಂತಂದ್ರೆ ತೆರೆದ ಮನಸ್ಸು. ತೆರೆದ ಮನಸ್ಸು ಅಂತಂದಾಗ ನಮಗ್ ಗುರ್ತಾಗ್ತದೆ, ಟ್ರೂಲಿ ಓಪನ್ ಮೈಂಡ್. ಟ್ರೂಲಿ ಓಪನ್ ಮೈಂಡ್ ಇರಬೇಕಾಗಿತ್ತು, ಅಥವಾ ತೆರೆದ ಮನಸ್ಸು ಬೇಕು ಮಾತ್ರ ಅಂತ ಹೇಳ್ತಾರೆ. ತರ್ಕ ಮಾಡುವ ಪಂಗಡಗಳನ್ನ ಅಥವಾ ವ್ಯಕ್ತಿಗಳಿಂದ ನಿನ್ನನ್ನೇ ನೀನು ಬೇರ್ಪಡಿಸು. ಈಗ ಯಾರು ಲಾಜಿಕ್ ಹುಡುಕಾಡ್ತಾರ, ಯಾರು ಅದನ್ನ ಡಿಬೇಟ್ ಮಾಡ್ತಾರ, ಅಥವಾ ಏನಂತ ಹೇಳ್ತೀವಿ ನಾವು, ಡಿಸ್ಕಸ್ ಅನ್ನಕ್ಕೆ ಏನಂತೀವಿ, ಡಿಸ್ಕಸ್ ಮಾಡ್ತಾರ, ಚರ್ಚೆ ಮಾಡ್ತಾರ, ಅಂತವರಿಂದ ನಿನ್ನನ್ನು ಈಗ ಬೇರ್ಪಡಿಸು ಮೊದಲಿಗೆ ಸ್ವಲ್ಪ ಹೊತ್ತು ಅಂತ ಹೇಳ್ತಾರ. ತರ್ಕ ಮಾಡುವ ಪಂಗಡ ಅಥವಾ ಗುಂಪಿನೊಂದಿಗೆ ಅಥವಾ ವ್ಯಕ್ತಿಗಳಿಂದ ನಿನ್ನನ್ನೇ ನೀನು ಇವತ್ತು ಬೇರ್ಪಡಿಸು. ಮೊದಲಿಗೆ ಇದನ್ನು ಬೇರ್ಪಡಿಸಿ ಏನಂತ ಹೇಳ್ತಾರೆ ಅಂದ್ರೆ, ಮೊಟ್ಟೆ ಮೊದಲು ಕೋಳಿ ಮೊದಲು ಅನ್ನುವಂತ ವಾದಕ್ಕೆ ಬೀಳಬೇಡ. ಮೊಟ್ಟೆ ಮೊದಲು ಕೋಳೆ ಮೊದಲು ಅನ್ನುವಂಥ ವಾದಕ್ಕೆ ಬೀಳಬೇಡ. ಇವತ್ತಿಗೂ ಜಗತ್ತಿನಲ್ಲಿ ಆ ಪ್ರಶ್ನೆಗೆ ಉತ್ತರನೇ ಸಿಕ್ಕಿಲ್ಲ. ಸಿಕ್ಕದನ್ನ ಯಾರಿಗೂ ಸಿಕ್ಕಿಲ್ಲ. ಮೊಟ್ಟೆ ಮೊದಲು ಕೋಳಿ ಮೊದಲು ಎನ್ನುವಂತ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ವ್ಯರ್ಥ ಪ್ರಯತ್ನ ಮಾಡದೆ, ಇವತ್ತಿಗೂ ಕೂಡ ಅದು ವ್ಯರ್ಥ ಪ್ರಯತ್ನನೇ. ಯಾರಿಗೂ ಕೂಡ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಹಂಗಂದ್ರೆ ಇದನ್ನ ಮಾಡಿದವ್ರು ಯಾರು? ಕೋಳೆಯನ್ನು ಮಾಡಿದವ್ರು ಯಾರು? ಮೊಟ್ಟೆಯನ್ನು ಮಾಡಿದವ್ರು ಯಾರು? ಯಾರಿಗೂ ಸಿಕ್ಕೇ ಇಲ್ಲ. ಅದಕ್ಕೆ ಅದು ಮುಂದೆ ಹೇಳ್ತಾರ ಅವ್ರು. ಇವತ್ತು ನನ್ನದೇ ಏನ್ ಹೇಳ್ತಾರ ಅವರು ಇಲ್ಲಿ, ನಿನ್ನ ಮನಸ್ಸನ್ನು ತನ್ನಷ್ಟಕ್ಕೆ ಇರಲು ಬಿಡು.
ಅದು ಹೆಂಗೈತಿ ಈ ಕ್ಷಣದಲ್ಲಿ ನಿನ್ನ ಮನಸ್ಸು, ಈ ನಿನ್ನ ಮನಸ್ಥಿತಿ ಈಗ ಹೇಗಿದೆ ಅದನ್ನ ಹಾಗೆ ಇರ್ಲಿಕ್ಕೆ ಬಿಡು. ಪುನಃ ಹೇಳ್ತಾ ಇದೀವಿ ನಾವೇನಪ್ಪಾ ಅಂದ್ರೆ ನಿನ್ನಲ್ಲಿ ಇರಬೇಕಾದದ್ದು ಕೇವಲ ಅಂದ್ರೆ ತೆರೆದ ಮನಸ್ಸು ಅಂತ ಹೇಳ್ತಾರೆ. ಓಪನ್ ಮೈಂಡ್, ಒಪ್ಪಿಕೊಳ್ಳುವಂತಹ ಶಕ್ತಿ. ಮೊದಲಿಗೆ ನನಗಿದರಿಂದ ತೊಂದರೆ ಆಗಿದೆ ಅನ್ನುವಂಥ ಮತ್ತೆ ಏನು ಒಪ್ಪಿಗೆ ತನ್ನ ಮೊದಲು ತೆರೆದ ಮನಸ್ಸಿನಿಂದ ಬರಲಿ. ಇಲ್ಲೇನೋ ಹೇಳ್ತಾ ಇದ್ದಾರೆ, ನಾನು ಕೂಡ ಇದನ್ನ ಯಾವುದೇ ಸಂಶಯ ಇಟ್ಟುಕೊಳ್ಳದೇನೆ ನನ್ನ ಸ್ವಂತವಾದ ಅಥವಾ ನನ್ನ ಸ್ವಚ್ಛವಾದ ನನ್ನ ತೆರೆದ ಮನಸ್ಸಿನಿಂದ ಇವ್ರು ಹೇಳ್ತಾ ಇರೋದನ್ನ ನಾನು ಕೂಡ ನೋಡ್ಲಿಕ್ಕೆ. ನಾನ್ ಎಂತ ಜನ ಅಂತಂದ್ರೆ ಇವತ್ತಿಗೂ ಹೇಳ್ತೇವೆ, ಯಾವುದೋ ಒಂದು ಗುಡಿಗುಂಡಾರದಲ್ಲಿ ಅಲ್ಲೊಂದೇನೋ ಪವಾಡ ಆಗಕತ್ತೈತೆ ಅಂದಾಗ ನಾವು ಕೂಡ ಹೋಗಿ ಪಾಳೆ ಹಚ್ಚಿ ನಿಲ್ತೀವಿ. ಅದೆಂಗಾಗ್ತದ ಏನಾಗ್ತದ ಅನ್ನುವಂಥದ್ದು ಏನು ಕೇಳಂಗಿಲ್ಲ. ಸಾಯಿಬಾಬಾ ಹಾಲು ಕುಡಿಯಾಕತ್ತಾನ ಅಂದಾಗೂ ಕೂಡ ಹಾಲು ತಗೊಂಡು ಹೋಗಿ ಹಿಡ್ಕೊಂಡು, ಗಣಪತಿ ಹಾಲು ಕುಡಿಯಾಕತ್ತಾನ ಅಂದಾಗೂ ಕೂಡ ಗಣಪತಿಗೆ ಹಾಲು ಹೋಗಿ ಹಿಡ್ಕೊಂಡು, ಅಂದ್ರೆ ಯಾವುದೇ ತರ್ಕ ಮಾಡ್ಲಿಲ್ಲ, ಯಾವುದೇ ಯೋಚನೆ ಮಾಡ್ಲಿಲ್ಲ. ಅವ್ರು ಹೇಳ್ತಾ ಇದಾರ, ನಾನು ಕೇಳ್ತಾ ಇದ್ದೀನಿ ಅನ್ನುವಂಥ ಮನಸ್ಥಿತಿ. ಇಲ್ಲಿ ತೆರೆದ ಮನಸ್ಸು ಮಾತ್ರ ಇಟ್ಕೋ ಅಂತ ಹೇಳ್ತಾರ ಅವ್ರು. ಸೊ ನಮ್ಮ ಪೋಷಕರು ಅಥವಾ ನಮ್ಮ ಹಿರಿಯರು ಮುಂದುವರಿಸಿ ಏನ್ ಹೇಳ್ತಾರಪ್ಪ ಅಂದ್ರೆ ನನ್ನದೇ ಉದಾಹರಣೆ ತಗೋ ಅಂತ ಹೇಳ್ತಾರ ಅವ್ರು. ಎಸ್, ಇವತ್ತು ಇಲ್ಲಿ ನಾನು ಕೂತಿನಲ್ಲ, ನಂದು ಕೂಡ ಇದೇ ಹಣೆ ಬರುತ್ತೆ. ನನ್ನ ಶಾಲೆಯ ಕಲಿಬೇಕೆಯು ವೈಜ್ಞಾನಿಕವಾಗಿತ್ತು. ಎಸ್, ಐ ಹ್ಯಾವ್ ಲರ್ನ್ ಸೈನ್ಸ್ ನಾನು ವೈಜ್ಞಾನಿಕ ಸ್ಟೂಡೆಂಟ್, ನಾನು ಕೂಡ ವಿಜ್ಞಾನದ ಸ್ಟೂಡೆಂಟ್. ಸಹಜವಾಗಿ ನಾನು ವಿಜ್ಞಾನವನ್ನು ಗೌರವಿಸಿದೆ. ಎಸ್, ಸೈನ್ಸ್ ಅನ್ನ ಗೌರವಿಸಿದೆ, ಪೂಜಿಸಿದೆ ಮತ್ತು ಆರಾಧಿಸಿದೆ. ವಿಜ್ಞಾನ ಏನ್ ಹೇಳ್ತದ, ವಿಜ್ಞಾನ ಪ್ರತಿಯೊಂದನ್ನ ಕಂಡಿಡ್ದದ, ಪ್ರತಿಯೊಂದಕ್ಕೂ ಕಾರಣ ಕೊಡ್ತದೆ. ಯಾವ್ದು ಹೇಗೆ ಆಗ್ತದೆ, ಹೆಂಗಾಗ್ತದೆ, ಎಲ್ಲಿ ಆಗ್ತದೆ, ಯಾಕೆ ಆಗ್ತದೆ, ಯಾವ ಕಾರಣಗಳಿಂದಾಗಿ ಆಗ್ತದೆ, ಎಲ್ಲವನ್ನು ವಿಜ್ಞಾನ ಹೇಳ್ತದ. ಅದಕ್ಕೆ ನಾನು ಹೇಳ್ತೀನಿ, ಅದನ್ನ ನಾನು ಆರಾಧಿಸಿದೆ, ಅದಕ್ಕೆ ನಾನು ಪೂಜಿಸಿದೆ, ಅದಕ್ಕೆ ನಾನು ಗೌರವಿಸಿದೆ ಅಂತ ಹೇಳ್ತಾರೆ. ಎಸ್, 100%. ಆದ್ರೂ ಅದರಾಗಿ ಕೂಡ ಹೇಳ್ತಾರ ಅವರು, ಈವಾಗ್ಲೂ ಕೂಡ ನಾನು ಅದನ್ನ ಮಾಡ್ತೀನಿ, ಈವಾಗ್ಲೂ ಕೂಡ ನಾನು ಮಾಡ್ತೀನಿ, ಆದ್ರೆ ಪೂಜಿಸುವುದರ ಹೊರತಾಗಿ, ಪೂಜೆ ಮಾಡುವುದನ್ನ ಬಿಟ್ಟು ನಾನು ಅದನ್ನ ಗೌರವಿಸ್ತೀನಿ, ಇವತ್ತಿಗೂ ಅದನ್ನ ಆರಾಧಿಸ್ತೀನಿ. ಕಲಿಬೇಕನ್ನುವಂತ ಮನಸ್ಸಿದೆ, ಇನ್ನಷ್ಟು ತಿಳಿದುಕೊಳ್ಳಬೇಕನ್ನುವಂತ ಮನಸ್ಸಿದೆ. ಇವತ್ತು ನಾನು ಅನಾಟಮಿ ಫಿಸಿಯಾಲಜಿ ಕೇಳಿದ್ರೆ ಮಾನವ ದೇಹ ಹೇಗಾಗಿದೆ, ದೇಹದಲ್ಲಿ ಏನೇನಿದಾವು, ಎಲ್ಲೆಲ್ಲಿದಾವು, ಹಾರ್ಟ್ ಎಲ್ಲೈತಿ, ಕಿಡ್ನಿ ಎಲ್ಲೈತಿ, ತಲೆ ಎಲ್ಲೈತಿ, ಬ್ರೈನ್ ಎಲ್ಲೈತಿ, ಎಲ್ಲವನ್ನ ಹೇಳ್ತೇವೆ ನಾವು. ಇಲ್ಲಿ ತೆರೆದ ಮನಸ್ಸು ಅಂತಾರ. ಹಂಗ ಕೇಳಿದ್ರೆ ಮನಸ್ಸು ಅನ್ನುವಂಥದ್ದು ಎಲ್ಲಿದೆ, ದೇಹದ ಯಾವ ಭಾಗದಲ್ಲಿದೆ ತೋರ್ಸ್ರಪ್ಪ ನನಗೆ. ಇವರು ತೆರೆದ ಮನಸ್ಸು ಅಂತ ಹೇಳ್ತಾರೆ. ಈ ಕ್ವಶನ್ ಅನ್ನ ನಾನು ಕೇಳಿದ್ದೆ, ಮನಸ್ಸು ಅಂದ್ರೆ ಎಲ್ಲೈತಿ ತೋರ್ಸ್ರಪ್ಪ. ತಲೆ ಒಳಗೆ ಬ್ರೇನ್ ಅದ, ಮೆದುಳು ಅದ. ಹಾರ್ಟ್ ಒಳಗೆ ಹೃದಯ ಐತಿ, ಎದೆ ಒಳಗೆ ಹೃದಯ ಐತಿ. ಮತ್ತೆ ಯಾವ್ದಕ್ಕೆ ಹೋಲಿಸ್ತೀರಿ ನೀವು? ಹೃದಯಕ್ಕೆ ಹೋಲಿಸ್ತಾರೋ ತಲೆಗೆ ಹೋಲಿಸ್ತೀರಿ? ಮತ್ತೆ ತಲೆ ಹೋಲ್ಸಕ್ ಆಗುದಿಲ್ಲ ನಿಮ್ಗೆ. ಹೃದಯದಿಂದ ಬರಬೇಕು, ತಲೆಯಿಂದ ಬರಬೇಕು, ಮೆದುಳಿನಲ್ಲಿ ಬರ್ಬೇಕು. ಹಂಗಂದ್ರೆ ಮನಸ್ಸೆಲ್ಲದ. ಅದಕ್ಕೆ ಹೇಳ್ತಾರ ಅವರು, ಇಡೀ ಮನುಷ್ಯನ ದೇಹದಲ್ಲಿರುವ ಕಣಗಳು ಮನಸ್ಸು, ಕಾನ್ಸಿಯಸ್ನೆಸ್ ಅಂತ ಹೇಳ್ತಾರೆ. ಎವ್ರಿ ಸೆಲ್ಸ್ ಅಂದ್ರೆ ಪ್ರತಿಯೊಂದು ಜೀವಕೋಶ ಕೂಡ ಮನಸ್ಸು. ಇದೇ ಪರ್ಟಿಕ್ಯುಲರ್ ಆಗಿ ಮೆದುಳು ಮನಸ್ಸಲ್ಲ, ಹೃದಯ ಮನಸ್ಸಲ್ಲ. ನಾವು ಮನಸ್ಸನ್ನ ಇಡೀ ದೇಹದಲ್ಲಿದೆ ಅಂತ ತೋರಿಸ್ಬೇಕಾಗ್ತದೆ. ಇಡೀ ಮನಸ್ಸನ್ನು ದೇಹದಲ್ಲೇ ಇದೆ, ಹೊರತಾಗಿ ನಮ್ಮ ಪರ್ಟಿಕ್ಯುಲರ್ ಆಗಿ ಒಂದೇ ಭಾಗದಲ್ಲಿ ಇದು ಇಲ್ಲ. ಅದನ್ನ ಅವ್ರು ಹೇಳ್ತಾರೆ, ನಾವು ವಿಜ್ಞಾನವನ್ನ ಗೌರವಿಸ್ತೀವಿ, ಪೂಜಿಸ್ತೀವಿ, ಆದ್ರೆ ಆರಾಧಿಸಿದ್ವಿ. ಇವತ್ತು ಎರಡನ್ನ ಮಾಡ್ತೀನಿ, ಒಂದು ಗೌರವಿಸ್ತೀನಿ ವಿಜ್ಞಾನವನ್ನ, ಅದು ಕಲಿಸಿ ಕೊಟ್ಟಿದ್ದಕ್ಕೆ, ಅದು ಕಂಡು ಹಿಡಿದಿದ್ದಕ್ಕೆ, ಅದು ಕಾರಣ ಕೊಟ್ಟಿದ್ದಕ್ಕೆ, ಅದು ನಮ್ಮನ್ನ ಅಜ್ಞಾನದಿಂದ ವಿಜ್ಞಾನದ ಕಡೆಗೆ ಒಯ್ದಿದ್ದಕ್ಕೆ, ನಮ್ಮ ತಿಳುವಳಿಕೆ ಮಟ್ಟವನ್ನು ಹೆಚ್ಚು ಮಾಡಿದ್ದಕ್ಕೆ ನಾನು ಇವತ್ತಿಗೂ ಕೂಡ ಗೌರವಿಸ್ತೀನಿ, ಅದನ್ನ ಆರಾಧಿಸ್ತೀನಿ. ಆರಾಧಿಸೋದಂದ್ರೆ ಇನ್ನಷ್ಟು ಕಲೀಲಿಕ್ಕೆ ಇಷ್ಟ ಅದ, ಆದ್ರೆ ಇವತ್ತು ಅದನ್ನ ಪೂಜೆ ಮಾಡುದಿಲ್ಲ ಅಂತ ಹೇಳ್ತಾರ. ನನ್ನ ಅಧ್ಯಾಪಕರು ಆಗಾಗ್ಗೆ ವಿಜ್ಞಾನದ ಮೂಲಭೂತ ನಿಯಮಗಳನ್ನು ನೆನಪಿಸಿಕೊಡುತ್ತಿದ್ದರು. ಬೇಸಿಕ್ ಥಿಂಗ್ಸ್, ಇದು ಮೂಲಭೂತ ನಿಯಮ. ನಾನು ಸಾಕಷ್ಟು ಸಲ ಹೇಳ್ತೇನೆ ಇದನ್ನ. ಬೇಸಿಕ್ ಇದು ವಿಜ್ಞಾನದ ಮೂಲ ಏನಪ್ಪಾ ಅಂತಂದ್ರೆ ಮತ್ತೆ ಹುಡುಕಾಡುವುದು, ಸರ್ಚ್ ಅಂಡ್ ರಿಸರ್ಚ್ ಅಂತ ಹೇಳ್ತೇವೆ ನಾವು. ಸರ್ಚ್ ಅಂಡ್ ರಿಸರ್ಚ್, ಸೈಂಟಿಫಿಕ್ ಪ್ರೋಗ್ರೆಸ್ ಹೆಂಗಾಗ್ತದೆ? ಸರ್ಚ್ ಅಂಡ್ ರಿಸರ್ಚ್. ನಾನು ಒಂದ್ ತರ ಮಾಡ್ತೀನಿ, ಇನ್ನೊಬ್ಬ ಇನ್ನೊಂದ್ ತರ ಮಾಡ್ತಾನ. ಇದೇ ಬುಕ್ ಅನ್ನ ಇನ್ನೊಬ್ಬರ ಬಾಯಿಲಿಂದ ಕೇಳುವುದಾಗ, ಇದೇ ಹೆಜ್ಜೆಯನ್ನು ಇನ್ನೊಬ್ಬರ ಬಾಯಿಯಿಂದ ಕೇಳುವುದಾಗ ಬೇರೆ ತರನ ಬರ್ತದ. ಒಂದು ವಿಷಯವನ್ನ ನೋಡುವಂತ ರೀತಿ ಪ್ರತಿಯೊಬ್ಬನು ಬೇರೆ ಬೇರೆ ಆಗಿರ್ತಾನೆ. ಅದಕ್ಕೆ ಸರ್ಚ್ ಅಂಡ್ ರಿಸರ್ಚ್ ಅಂತಾರೆ. ಒಬ್ಬ ಹುಡುಕಾಡಿದ ವಸ್ತುವನ್ನು ನಾವು ಮತ್ತೊಮ್ಮೆ ಸರ್ಚ್ ಮಾಡ್ತೀವಿ, ಮತ್ತೊಂದು ಮೂಲೆಯಲ್ಲಿ ನಿಂತು ನೋಡ್ತೀವಿ ಇದೇನದ ಅಂತ ಹೇಳಿ. ಆ ಒಂದು ವಸ್ತುವಿನ
ಎಲ್ಲ ದಿಕ್ಕುಗಳಿಂದ ನಾನು ನೋಡಕ್ ಚಾಲು ಮಾಡ್ತೀವಿ. ಇಲ್ಲಿಂದ ಹೆಂಗ್ ಕಾಣ್ತದ, ಅಲ್ಲಿಂದ ಹೆಂಗ್ ಕಾಣ್ತದ, ಅಲ್ಲಿಂದ ಹೆಂಗ್ ಕಾಣ್ತದ ಅಂತ ಹೇಳಿ ಅದನ್ನ ರಿಸರ್ಚ್ ಅಂತ ಹೇಳ್ತಾರ. ಇದು ವಿಜ್ಞಾನದ ಮೂಲಭೂತ ನಿಯಮ. ಇದು ಒಂದೇ ಕಂಡು ಹಿಡಿದಂಥದ್ದನ್ನ ಮತ್ತೆ ಮತ್ತೆ ಹುಡುಕಾಡುದು. ಸರ್ಚ್ ಅಂಡ್ ರಿಸರ್ಚ್ ಅಗೇನ್ ಅಂಡ್ ಅಗೇನ್, ಆಲ್ವೇಸ್ ವಿತ್ ದ ಓಪನ್ ಮೈಂಡ್. ವಿಜ್ಞಾನಕ್ಕೆ ಕೊನೆ ಇಲ್ಲ, ಅವ್ರು ಹೇಳೋದಕ್ಕೆ ಕೊನೆ ಇಲ್ಲ. ನೀನ್ ಇದನ್ನ ಹೇಳ್ತೆ, ಇನ್ನೊಬ್ಬ ಅದನ್ನ ಹೇಳ್ತಾನೆ, ಮತ್ತೊಬ್ಬ ಮತ್ತೊಂದನ್ನ ಕಂಡು ಹಿಡಿತಾನ, ಮತ್ತೊಬ್ಬ ಮತ್ತೊಂದನ್ನ ಸೇರಿಸ್ತಾನ. ನಾವು ಕಲಿ ಮುಂದಾಗಿನ ವಿಜ್ಞಾನ ಬೇರೆ ಇತ್ತು, ಇವತ್ತಿನ ವಿಜ್ಞಾನ ಬಹಳ ಮುಂದುವರೆದದು. ಅದು ಯಾಕೆ ಯಾವಾಗ ಬಂತು, ಹೆಂಗೆ ಬಂತು ಅಂದ್ರೆ ಪ್ರತಿ ಸಲ ಇದನ್ನ ಹುಡುಕ್ತಾ ಹೋದ್ರು. ಅದು ಯಾವಾಗಿಂದ ತೆರೆದ ಮನಸ್ಸಿನಿಂದ. ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ಇದು ಇಷ್ಟೇ, ಈಗ ಆಲ್ರೆಡಿ ಒಬ್ಬ ಕಂಡು ಹಿಡಿದು ಬಿಟ್ಟಾನ, ಇದರ ಮುಂದೆ ನಾವೇನು ಮಾಡೋದು ಬೇಡ ಅಂತ ಯಾರು ನಿಂದಿರ್ಲಿಲ್ಲ. ಇದೇ ಫೋನನ್ನೇ ತಗೊಳ್ರಿ. ಇದೇ ಫೋನು 15 ವರ್ಷ 16 ವರ್ಷಗಳ ಹಿಂದೆ ಹೇಗೆ ಫೋನುಗಳಿದ್ದು, ಇವತ್ತು ಎಂತ ಫೋನುಗಳಿದಾವೆ ನಮ್ಮ ಕೈಯಲ್ಲಿ. ಆಯ್ತಪ್ಪ, ನಾನು ಫೋನ್ ಕಂಡಿಡದೆ ಅದೇ ಫೋನ್ನಲ್ಲಿ ನಾವು ಮುಂದುವರಿಬೇಕಂತೇಳಿ ಯಾರು ಬಯಸ್ಲಿಲ್ಲ. ಇಂಪ್ರೂವೈಸೇಷನ್ ಬರ್ತಾ ಹೋತು. ಹೊಸ ಏನಂತ ಇನ್ವೆನ್ಷನ್ಗಳಂತೆ ಹೊಸದನ್ನ ಕಂಡಿಡ್ರಿ. ಒಮ್ಮೊಮ್ಮೆ ಕನ್ನಡ ವರ್ಣ ಬರುದಿಲ್ಲ ನನಗೆ. ಸಂಶೋಧನೆಗಳದು ಹೊಸ ವಿಷಯಗಳನ್ನ ಕಂಡು ಹಿಡಿದ್ರು, ಮತ್ತೆ ಅದಕ್ಕೆ ಇಂಪ್ರೂವೈಸ್ ಮಾಡಿದ್ರು, ಅವುಗಳನ್ನ ಡೆವಲಪ್ ಮಾಡಿದ್ರು. ಮೂಲ ಏನು? ಮೊಬೈಲೇ. ಆ ಮೊಬೈಲ್ ಅನ್ನ ಇವತ್ತು ಯಾವ ಸ್ಥಿತಿಗೆ ನಾವು ತಂದು ಇಟ್ಟಿವಿ ನೋಡಿದ್ರೆ, ಇದೇ ಮೊಬೈಲ್ ಇವತ್ತು ಇರ್ಲಿಲ್ಲ ಅಂತ ಜಗತ್ತು ನಡೆಯೋದಿಲ್ಲ, ಹಂಗಾಗ್ಬಿಟ್ಟದು. ಅಂದ್ರೆ ಪ್ರತಿ ಸಲ ಕೂಡ ಪ್ರತಿಯೊಬ್ಬ ಮನುಷ್ಯ ಕೂಡ ಇಲ್ಲಿ ನಾವು ತೆರೆದ ಮನಸ್ಸಿನಿಂದ ಹುಡುಕಬೇಕು, ಮತ್ತೆ ಹುಡುಕಬೇಕು ಅಂತ ಹೇಳ್ತಾರ ಅವರು. ಅದು ಎದರಿಂದ? ತೆರೆದ ಮನಸ್ಸಿನಿಂದ. ಇಲ್ಲಿ ಕೂಡ ಅಷ್ಟೇ, ನಾವು 2ನೇ ಹೆಜ್ಜೆಯನ್ನು ಒಂದೇ ಸಲ ಹೇಳಿದ ತಕ್ಷಣ ನೀವು ಯಾರು ಒಪ್ಕೋಬೇಡ್ರಿ ಅಂತ ಹೇಳ್ತಾರ ಅವ್ರು. ನೀನು ತೆರೆದ ಮನಸ್ಸಿನಿಂದ ನೋಡು, ಅದನ್ನ ಸಭೆ ಕೂಡ ಅದಕ್ಕೆ ವಿಚಾರ ಮಾಡು ಅಂತ ಹೇಳ್ತಾರ. ಆವಾಗ ಹೇಳ್ತಾರ ಅವ್ರು, ಪುನಃ ಹುಡುಕಾಟ ಮತ್ತು ತೆರೆದ ಮನಸ್ಸಿನಿಂದ ನಾನು ಕೂಡ ಇಲ್ಲಿ ಪ್ರಥಮ ಬಾರಿ ಹೇಗೆ ಕಂಡಾಗ ನನ್ನ ಪ್ರತಿಕ್ರಿಯೆ ಕೂಡ ನಿನ್ನಂತೆ ಇತ್ತು ಅಂತ ಏನ್ ಹೊಸಬ ಇವತ್ತು ಹೇಳ್ತಾನೆ, ಹಂಗ ನಾವು ಕೂಡ ಹಂಗೆ ಹೇಳಿದ್ವಿ. ಇದೇನೋಪ್ಪ ಇಲ್ಲಿ ತಂದು ಕುಂದರ್ಸ್ಯಾರ, ಅಮಲ್ ರೋಗಿ ಅನ್ನಂತಾರ, ಪ್ರೇಯರ್ ಬಾಯ್ಪಾಠ ಮಾಡಂತಾರ, ಹೆಜ್ಜೆಗಳು ಓದಂತಾರ, 5ನೇ ಅಧ್ಯಾಯ ಓದಂತ. ನಾನು ಕೂಡ ಈ ರಿಯಾಬ್ನಲ್ಲಿ ಕೂತಾಗ ಇವನ್ನೇ ಯೋಚನೆ ಮಾಡೀನಿ. ಇಲ್ಲಿ ಬಂದವನು ಕೂಡ ಅದನ್ನೇ ಯೋಚನೆ ಮಾಡ್ತಾನೆ, ಏನೇನೋ ಕತೆಗಳಕತ್ತಾರಲ್ಲೇ ಇವ್ರು ಅಂತ ಹೇಳಿ. ಸೊ ನಮ್ಮ ಪ್ರತಿಕ್ರಿಯೆ ಕೂಡ ನಿಮ್ಮಂಗೆ ಇತ್ತು. ಆದ್ರೆ ವ್ಯವಹಾರವೆಲ್ಲ ಅವೈಜ್ಞಾನಿಕವಂತ ಹೇಳಿ ನಾವು ಅನ್ಕೊಂಡಿದ್ವಿ. ಇದು ಹೆಂಗ್ ಪಾಸಿಬಲ್ ಅದ? ಅದ್ರಲ್ಲಿ ನಾವು ಕೂಡ ಮೆಡಿಕಲ್ ಅಲ್ಲಿ ಇದ್ದವ್ರು, ನಮ್ಮಲ್ಲೇ ಎಲ್ಲಿ ಟ್ರೀಟ್ಮೆಂಟ್ ಸಿಗ್ಲಿಲ್ಲ. ನಾವು ಕೂಡ ಇದನ್ನ ರೋಗ ಅಂತ ಓದ್ಲಿಲ್ಲ. ನಾವು ಇದನ್ನೆಲ್ಲ ಸಾಮಾಜಿಕ ಪಿಡುಗು ಅಂತ ಓದ್ತಿದ್ವಿ. ಆಲ್ಕೋಹಾಲಿಸಮ್ ಅನ್ನ ಡೌರಿಯಲ್ಲಿ ಏನಿದು ಕಮ್ಯುನಿಟಿ ಮೆಡಿಸಿನ್ ನಲ್ಲಿ ಓದ್ತಿದ್ವಿ ಇದನ್ನ. ಈ ಡೌರಿ ಅಂದ್ರೆ ಈ ವರದಕ್ಷಿಣೆ ಪಿಡುಗು, ಬಾಲ್ಯ ವಿವಾಹ ಪಿಡುಗು, ಈ ಮದ್ಯಪಾನದ ಪಿಡುಗು ಅಂತ ಹೇಳಿ ಏನು ಪಿಡುಗುಗಳು ಅಂತ ಹೇಳಿ ಓದ್ತಿದ್ವಿ. ಸೋಷಿಯಲ್ ಪ್ರಾಬ್ಲಮ್ ಅಂತ ಓದ್ತಿದ್ವಿ. ಬಟ್ ಇಲ್ಲಿ ಬಂದ ನಂತರ ನಮ್ಗೆ ಗೊತ್ತಾತು ವೈಜ್ಞಾನಿಕವಾಗಿ ಇದೊಂದು ರೋಗ ಅಂತ ಹೇಳಿ. ಮೊದಲು ನಾವು ಹಂಗ ಅನ್ಕೊಂಡಿದ್ವಿ, ಯಾರು ಹೇಳಿದ್ರು ಬಿಡ್ಲಿಲ್ಲ, ಏನ್ ಮಾಡಿದ್ರು ಬಿಡ್ಲಿಲ್ಲ, ಎಲ್ಲ ಗುರ್ತಿದ್ದ ನಾವು ಬಿಡ್ಲಿಲ್ಲ. ಇವ್ ಬಂದು ಇಲ್ಲಿನ ಮೀಟಿಂಗ್ ಮಾಡಿದ್ರೆ ಬಿಡ್ತಾರಂದ್ರೆ ಅದೇ ಹೆಂಗ ಸಾಧ್ಯ ಐತಿ? ನಾವು ಕೂಡ ವೈಜ್ಞಾನಿಕ ಇದು ಅಲ್ಲ ಸೈಂಟಿಫಿಕ್ ಅಲ್ಲ ಇದು ಅಂತ ಅನ್ಕೊಂಡಿದ್ವಿ. ಆದ್ರೆ ಇದನ್ನು ಸ್ವೀಕರಿಸೋದು, ಹಿಂಬಾಲಿಸೋದು ನಾವು ಕೂಡ ಅಸಾಧ್ಯ ಅನ್ಸ್ಕೊಂತಾರ. ನಂತರ ನಾವು ಹೆಚ್ಕೊಂಡಿವಿ, ಮುಂದೇನಾಕೈತೆ ಅದನ್ನ ಓದ್ತಾರ. ಆಮೇಲೆ ಹೇಳ್ತೇನೆ ಸ್ನೇಹಿತರು, ಓದ್ಲಿ ಸರ್. ನಂತರ ನಾನು ಎಚ್ಚೆತ್ತುಕೊಂಡೆ. ಎಯು ಫಲಿತಾಂಶವನ್ನು, ಅದರಲ್ಲಿ ಉತ್ತಮ ಫಲಿತಾಂಶವನ್ನು ತೋರಿಸುತ್ತಿತ್ತು. ಈ ವಿಷಯಗಳಲ್ಲಿ ನನ್ನ ಧೋರಣೆ ಅವೈಜ್ಞಾನಿಕವಾಗಿತ್ತು ಎಂಬುದನ್ನು ನಾನು ಕಂಡುಕೊಂಡೆ. ಎಯು ಮುಚ್ಚಿನ ಮನಸ್ಸಿನದಲ್ಲ, ತೆರೆದ ಮನಸ್ಸು ಇಲ್ಲದೆ ಇದ್ದದ್ದು ನನ್ನಲ್ಲಿ. ನಾನು ತರ್ಕಿಸಿದನ್ನು ನಿಲ್ಲಿಸಿದ ಕ್ಷಣದಿಂದ ನನ್ನ ನೋಟ ಮತ್ತು ಅನುಭವ ಬದಲಾಯಿತು. ಆವಾಗ 2ನೇ ಹೆಜ್ಜೆಯು ನಿಧಾನವಾಗಿ ಮತ್ತು ಮೃದುವಾಗಿ ನನ್ನ ಜೀವನದಲ್ಲಿ ವ್ಯಕ್ತವಾಗಲು ಪ್ರಾರಂಭಿಸಿತು. ಯಾವ ದಿವಸ ಮತ್ತು ಯಾವ ಸಂದರ್ಭದಲ್ಲಿ ನಾನು ನನಗಿಂತ ಉನ್ನತ ಶಕ್ತಿ ಹೊಂದಿದೆ ಎಂಬುದನ್ನು ನಂಬಲು ಪ್ರಾರಂಭಿಸಿದೆ ಎನ್ನುವುದನ್ನು ನಾನು ನಿಖರವಾಗಿ ಹೇಳಲಾರನಾದರೂ ಇವಾಗ ಈ ನಂಬಿಕೆ ನನ್ನಲ್ಲಿದೆ. ಅದನ್ನು ಗಳಿಸಿಕೊಳ್ಳಲು ನಾನು ಈ ಧೋರಣೆಯ ವಿರುದ್ಧ ಹೋರಾಡೋದನ್ನು ನಿಲ್ಲಿಸಿ ಇತರ ಹೆಜ್ಜೆಗಳನ್ನು ಪ್ರಾಮಾಣಿಕವಾಗಿ ನನ್ನ ಸಾಮರ್ಥ್ಯದಂತೆ ಪಾಲಿಸಲು ಪ್ರಾರಂಭಿಸಿದೆ. ಓಕೆ. ನಂತರ ನಾನು ಎಚ್ಚೆತ್ತುಕೊಂಡೆ. ನನ್ನ ವಿಚಾರಗಳು, ನನ್ನ ವ್ಯೂಗಳು ಏನಿದ್ದು, ನನ್ನ ದೃಷ್ಟಿಕೋನ ಬಗ್ಗೆ ಏನಿತ್ತು, ಅದಾದ ನಂತರ ನೀವೆಲ್ಲವೂ ಹೇಳಿದ ನಂತರ ದೆನ್ ಐ ವೋಕ್ ಅಪ್. ನಂತರ ನಾನು ಎಚ್ಚೆತ್ತುಕೊಂಡೆ.
ಎ ಫಲಿತಾಂಶವನ್ನು, ಅದರಲ್ಲೂ ಉತ್ತಮ ಫಲಿತಾಂಶವನ್ನ ತೋರಿಸ್ತಿತ್ತು. ಎ ಶೋಡ್ ರಿಸಲ್ಟ್ಸ್ ಹೇಳ್ತಾರಲ್ಲಿ. ಇಲ್ಲಿ ರಿಸಲ್ಟ್ಸ್ ಅಂದ್ರೆ ನಾವು ಇವತ್ತೇನು ಕೂತೀವಲ್ಲ, ಅಲ್ಲಿ ಏನು ಹಿರಿಯರು ಕೂತಾರ 30 ವರ್ಷ 35 ವರ್ಷ, ನಾವು ಬಂದು 6.5 ವರ್ಷ ಆಯ್ತು. ದೀಸ್ ಆರ್ ರಿಸಲ್ಟ್ಸ್. ಯಾರು ನಾವು ಈ ಕಾರ್ಯಕ್ರಮದಲ್ಲಿ ಇನ್ನೂ ತನಕ ಗಟ್ಟಿಯಾಗಿ ಕೂತೀವಿ, ಕುಡಿತದಿಂದ ದೂರ ಇದ್ದೀವಿ, ಒಂದು ಉತ್ತಮವಾದ ಬದುಕನ್ನು ಬದುಕ್ತಾ ಇದೀವಿ, ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕಿಂತ ಹೆಚ್ಚ ಪ್ರಯತ್ನ ಅನ್ನೋಕ್ಕಿಂತಾಗಿ ಅದು ತನ್ನಷ್ಟಕ್ಕೆ ತಾನು ನಡ್ಕೊಂಡು ಹೊಂಟದ, ನಾವು ಅದನ್ನ ಹಿಂಬಾಲಿಸ್ತಾ ಇದೀವಿ. ಇವತ್ತಿನ ದಿನ ನಮಗೆ 24 ಅವರ್ಸ್ ಹೇಗೆ ಹೋಗ್ತಾ ಇದೆ ಅನ್ನುವಂಥದ್ದು ಗುರ್ತಾಗ್ತಾ ಇಲ್ಲ ಸ್ನೇಹಿತರೆ. ಮೊದಲು ಒಂದು ದಿನ ಕಳಿಬೇಕಾದ್ರೆ ಒಂದು ಯುಗ ಕಳೆದಂಗ ಆಗ್ತಿತ್ತು ನಮಗೆ. ಯಾವ್ದಾದ್ರೂ ಒಂದು ದಿನ ಸರಾಯಿ ಸಿಗದೆ ಇರುವಂತ ದಿನ ಸಿಕ್ಕ್ರೆ, ಈ ಡ್ರೈ ಡೇಸು, ಇಲೆಕ್ಷನ್, ಅದು ಇದು ಅಂತ ಅಂದಾಗ, ಎಣ್ಣೆ ಬಂದಿದ್ದಾಗ ಒಂದು ದಿನ ಕಳಿಬೇಕಾದ್ರೆ ನಮ್ಗೆ ಒಂದು ಯುಗ ಕಳೆದಂಗ ಆಗ್ತಿತ್ತು. ಬಟ್ ಇವತ್ತಿನ ಪರಿಸ್ಥಿತಿ ಹೆಂಗೈತೆ ಅಂದ್ರೆ, ಈ 24 ಅವರ್ಸ್ ಹೇಗೆ ಹೋಗ್ತಾ ಇದೆ ಅನ್ನುವಂಥದ್ದು ನಮಗೆ ಗುರ್ತಾಗ್ತಾ ಇಲ್ಲ ಸ್ನೇಹಿತರೆ. ಇವತ್ತಿಗೂ ಹಿಂತಿರುಗಿ ನೋಡಿದಾಗ ಅನಿಸ್ತದೆ ನನಗೆ 6.5 ವರ್ಷ ಆಯ್ತಾ, ವಾಟ್ ಅ ಮಿರಾಕಲ್. ಇವತ್ತಿದು ಕೆಲಸ ಮಾಡೈತೆ ಅನ್ನೋದಕ್ಕೆ ನಾನು ಸಾಕ್ಷಿ, ಜೀವಂತ ಸಾಕ್ಷಿ. ಇಲ್ಲಿರುವಂತ ಎಲ್ಲ ನನ್ನ ಹಿರಿಯ ಬಂಧುಗಳು ಸಾಕ್ಷಿ. ಯಾರ್ಯಾರು ಈ ಕುಡಿತದಿಂದ ದೂರ ನಿಂತು ಉತ್ತಮ ಬದುಕನ್ನು ಕಟ್ಕೊಂಡ್ರೆ ಅವರೆಲ್ಲರೂ ಸಾಕ್ಷಿ. ದೀಸ್ ಆರ್ ರಿಸಲ್ಟ್ಸ್. ಇವೆಲ್ಲರೂ ಫಲಿತಾಂಶ. ಇದು ಮತ್ತೇನಿಲ್ಲ. ನಾವು ಪ್ರತಿಯೊಂದು ಶಬ್ದಕ್ಕೂ ಕೂಡ ಒಂದೊಂದು ಅರ್ಥಗಳನ್ನ ಇಲ್ಲಿ ಕೊಟ್ಕೊತ ಹೋಗ್ತಾನ ಅವ್ರು. ಅದರಲ್ಲೂ ಉತ್ತಮ ಫಲಿತಾಂಶವನ್ನು ತೋರಿಸಿತ್ತು ಅಂತ ಹೇಳ್ತಾರೆ. ಬೇರೆ ಫಲಿತಾಂಶ ಕೊಡ್ಲಿಲ್ಲ, ಅದರಲ್ಲಿ ಉತ್ತಮ ಫಲಿತಾಂಶ ಕೊಟ್ಟಿತ್ತು. ಪ್ರೊಡಜಿಯಸ್ ಅಂತ ಹೇಳ್ತಾರ, ಪ್ರೊಡಜಿಯಸ್ ರಿಸಲ್ಟ್ಸ್ ಅಂತ ಹೇಳ್ತಾರ. ಕಡಿಮೆ ಸಾಧನೆ ಅಲ್ಲ ನಮ್ದು, ಕಡಿಮೆ ಜೀವನ ಅಲ್ಲ ನಮ್ದು. ನನ್ನಂಥ ಮನುಷ್ಯನ ಬದುಕಲ್ಲಿ ಇವೆಲ್ಲವೂ ಆಗ್ತಾವಂತಂದ್ರೆ ಇದನ್ನ ನಂಬಕ್ಕೂ ಸಾಧ್ಯ ಇಲ್ಲ ಯಾರಿಗೂ. ಅಂತ ರಿಸಲ್ಟ್ ಇದು. ನಾಟ್ ಓನ್ಲಿ ಇನ್ ಒನ್ ಸೈಡ್. ಬರೀ ಆಲ್ಕೋಹಾಲ್ ಅಷ್ಟೇ ಸಮಸ್ಯೆಯಿಂದ ಬಿಡುಗಡೆ ಮಾಡಿಲ್ಲ, ಬದುಕಿನ ಉಳಿದ ಆಯಾಮಗಳನ್ನ ನಾವೇನ್ ಹೇಳ್ತೇವೆ ಎಲ್ಲದರಿಂದನೂ ಕೂಡ ಇದು ನಮಗೆ ಬೇರೆ ರೀತಿಯಾದ ರಿಸಲ್ಟ್ ಅನ್ನ ಕೊಟ್ಟಿದೆ ಸ್ನೇಹಿತರೆ. ಅದಕ್ಕೆ ಅವರು ಆ ವರ್ಡ್ ಅನ್ನು ಯೂಸ್ ಮಾಡ್ತಾರ, ಉತ್ತಮ ಫಲಿತಾಂಶ. ಅದರಲ್ಲೂ ಉತ್ತಮ ಫಲಿತಾಂಶವನ್ನು ತೋರಿಸ್ತಿತ್ತು. ಸೊ ಈ ವಿಷಯಗಳೆಲ್ಲ ನನ್ನ ಧೋರಣೆ ಅವೈಜ್ಞಾನಿಕವಾಗಿತ್ತು. ನಾನು ಏನ್ ಅನ್ಕೊಂಡಿದ್ದೆ ಮೊದಲಿಗೆ, ಇಂದ ಏನ್ ಕೆಲಸ ಆಗ್ತದ, ಇದರಿಂದ ಏನ್ ಸಾಧ್ಯ ಅಂತ ಹೇಳಿ ಬಹಳ ಜನ ಹೋಗ್ಯಾರ. ಇಲ್ಲಿಂದ ಇದೇನ್ ಕೆಲಸ ಮಾಡ್ತದ್ರಿ, ಇದೇನ್ ಮೀಟಿಂಗ್ ಅಂತಾರಿ, ಬರೀ ಕುಡ್ದಿದ್ ಕತಿ ಹೇಳ್ಕೊತ ಕುಂದಿರ್ತಾರಿ, ಆಯ್ತಾಡ್ರಿ ಅಂತ ಹೇಳಿ ಹೋಗ್ಯಾರ. ಬಹಳ ಮಂದಿ ಹೋಗ್ಯಾರ. ಇಲ್ಲಿ ನನ್ನ ವಿಷಯದಲ್ಲಿ ನನ್ನ ಧೋರಣೆ ಅಂದ್ರೆ, ಈ ವಿಷಯಗಳಲ್ಲಿ ನನ್ನ ಧೋರಣೆ ಅವೈಜ್ಞಾನಿಕವಾಗಿತ್ತು ಎಂಬುದನ್ನು ನಾನು ಕಂಡುಕೊಂಡೆ. ಮೊದಲಿಗೆ ನಾನೇನ್ ಅನ್ಕೊಂಡಿದ್ದೆ, ಮೊದಲಿಗೆ ಇದೇನ್ ಕೆಲಸ ಮಾಡ್ತೈತೆ ಅನ್ನುವಂಥದ್ದು ನನ್ನ ಯೋಚನೆ ಅವೈಜ್ಞಾನಿಕವಾಗಿತ್ತು. ಅವೈಜ್ಞಾನಿಕವಾಗಿರ್ಲಿಲ್ಲ, ಅನ್ಸೈಂಟಿಫಿಕ್ ಆಗಿರ್ಲಿಲ್ಲ. ನನ್ನ ಯೋಚನೆಗಳು ಸೈಂಟಿಫಿಕ್ ಆಗಿದ್ದು ಅನ್ನುವಂಥದ್ದನ್ನ ಹೇಳ್ತಾರ ಅವರು. ಎಯು ಮುಚ್ಚಿನ ಮನಸ್ಸಿನದಲ್ಲ, ಇದನ್ನ ತಲೆಗಿಟ್ಟಬೇಕು. ಎಯು ಮುಚ್ಚಿನ ಮನಸ್ಸಿನದಲ್ಲ. I saw that my attitudes regarding these had been anything but scientific ಅಂತ. It was not a AA that had the closed mind. ಎಲ್ಲಿ ತೆರ ಮುಚ್ಚಿದ ಮನಸ್ಸಿಲ್ಲ. ಮುಚ್ಚಿದ ಮನಸ್ಸು ಎಲ್ಲಿತ್ತಪ್ಪ ಅಂದ್ರೆ ನನ್ನಲ್ಲಿತ್ತು ಅಂತ ಹೇಳ್ತಾರೆ. ನಾನು ತರ್ಕಿಸಿದವನ್ನ ನಿಲ್ಲಿಸಿದ ತಕ್ಷಣ, ಮುಚ್ಚಿನ ಮನಸ್ಸಿಂದಲ್ಲ, ತೆರೆದ ಮನಸ್ಸು ಇಲ್ಲದೆ ಇದ್ದದ್ದು ನನ್ನಲ್ಲಿ ಇರಲಿಲ್ಲ. ನಾನು ಈ ತರ್ಕ ಮಾಡುವುದನ್ನ, ಈ ಲಾಜಿಕ್ ಅನ್ನು ಹುಡುಕಾಡೋದ್ರಿಂದ ಇದನ್ನು ಯಾವಾಗ ನಿಲ್ಲಿಸಿದೆ, ಐ ಸ್ಟಾಪ್ಡ್ ಆರ್ಗ್ಯೂಯಿಂಗ್ ಅಂತ ಹೇಳ್ತಾರ. ವಾದ ಮಾಡುವುದನ್ನ, ತರ್ಕಿಸುವುದನ್ನ, ನನ್ನದೇ ಒಂದಿಷ್ಟು ಕಲ್ಪನೆಗಳನ್ನ, ನನ್ನೇ ಒಂದಿಷ್ಟು ಯೋಚನೆಗಳನ್ನ ಮುಂದಿಡುವುದನ್ನು ಯಾವಾಗ ನಾನು ನಿಲ್ಲಿಸಿದ ತಕ್ಷಣ ನನ್ನ ನೋಟ ಮತ್ತು ನನ್ನ ಅನುಭವ ಬದಲಿಯಾಯಿತು. ಎಸ್, the minute I stopped arguing, I could begin to see and feel right there ಅಂತ ಹೇಳ್ತಾರೆ. ಯಾವಾಗ ನಾನು ನಿಲ್ಲಿಸಬೇಕು ನನ್ನ ತರ್ಕವನ್ನ, ನನ್ನ ಆರ್ಗ್ಯುಮೆಂಟ್ ಅನ್ನ, ನನ್ನ ವಾದವನ್ನ ನಾನು ಯಾವಾಗ ನಿಲ್ಲಿಸ್ತೀನಿ, ಆವಾಗ ನನ್ನ ನೋಟ ಬದಲಾಗ್ತದ, ನನ್ನ ಅನುಭವ ಬದಲಾಗ್ತದ. ಇದು ಬೇರೆ ಸರಾಯಿ ವಿಷಯದಲ್ಲ ಅಲ್ಲ, ಬದುಕಿನ ಇತರ ವಿಷಯಗಳನ್ನು ಕೂಡ ನಾನು ತರ್ಕಿಸುವುದನ್ನು, ವಾದ ಮಾಡುವುದನ್ನು ನಿಲ್ಲಿಸಿದ ತಕ್ಷಣ ಸಮಸ್ಯೆಗಳಾಗಲಿ ಅಥವಾ ವಾದ ವಿವಾದಗಳಲ್ಲಿ ತನ್ನಷ್ಟಕ್ಕೆ ತಾನೇ ಬಗೆಹರಿಲಿಕ್ಕೆ ಸ್ಟಾರ್ಟ್ ಆಯ್ತು. ನಾವು ನೋಡುವಂತ ನೋಟ ಬದಲಿ ಆಯ್ತು. ಸಮಸ್ಯೆಯನ್ನ ಅರಿತುಕೊಳ್ಳುವಂತಹ ಸ್ಥಿತಿಗತಿಗಳು ಬದಲಿ ಆಯ್ತು. ಅವುಗಳನ್ನ ಹೇಗೆ ನಿಭಾಯಿಸುವುದನ್ನುವಂಥದ್ದು ಗುರುತಾಗ್ತು ಅಂತ ಹೇಳ್ತಾರೆ. ಆವಾಗ ನನಗೆ ಎರಡನೇ ಹೆಜ್ಜೆ ನಿಧಾನವಾಗಿ ಮತ್ತು ಮೃದುವಾಗಿ ನನ್ನ ಜೀವನದಲ್ಲಿ ವ್ಯಕ್ತವಾಗಲು ಪ್ರಾರಂಭವಾಯಿತು.
ಯಾವಾಗ ನಾನು ತರ್ಕ ಮಾಡುವುದನ್ನು ವಾದ ಮಾಡುವುದನ್ನು ನಿಲ್ಲಿಸಿದೆ, ನನ್ನ ನೋಟನೂ ಬದಲಿ ಆಯ್ತು, ನನ್ನ ಅನುಭವನೂ ಬದಲಿ ಆಯ್ತು, ಆವಾಗ ನನ್ನ ಜೀವನದಲ್ಲಿ ಎರಡನೇ ಹೆಜ್ಜೆ ನಿಧಾನವಾಗಿ ಮತ್ತು ಸಾವಕಾಶವಾಗಿ ಮೃದುವಾಗಿ ಗ್ರಾಜುವಲಿ ಬಿಗನ್ ಇನ್ಫಿಲ್ಟ್ರೇಟ್ ಮೈ ಲೈಫ್ ಅಂತ ಹೇಳ್ತಾರೆ. ಜೆಂಟ್ಲಿ ಅಂಡ್ ವೆರಿ ಗ್ರಾಜುವಲಿ ಬಿಗನ್ ಟು ಇನ್ಫಿಲ್ಟ್ರೇಟ್. ನಿಧಾನವಾಗಿ ಮತ್ತು ಮೃದುವಾಗಿ ನನ್ನ ಜೀವನದಲ್ಲಿ ಅದು ವ್ಯಕ್ತವಾಗಲು ಪ್ರಾರಂಭವಾಯಿತು. ಯಾವ ದಿವಸ ಯಾವ ಸಂದರ್ಭದಲ್ಲಿ ನಾನು ನನಗಿಂತ ಒಂದು ಉನ್ನತವಾದ ಶಕ್ತಿ ಇದೆ ಅಂತ ನಂಬಲು ಪ್ರಾರಂಭಿಸಿದ್ನೋ ಅದನ್ನ ನಾನು ನಿಖರವಾಗಿ ಹೇಳಲಾರೆ. ಆದ್ರೆ ನಿಖರವಾಗಿ ನಾವು ಹೇಳಂಗಿಲ್ಲ, ನಮಗೂ ಕೂಡ ಯಾವತ್ತು ಈ ನಂಬಿಕೆ ಬಂತು ನಾವು ಹೇಳಂಗಿಲ್ಲ, ಆದ್ರೆ ಇವತ್ತು ಆ ನಂಬಿಕೆ ನನ್ನಲ್ಲಿದೆ ಅಂತ ಹೇಳ್ತಾರೆ. ಸೊ ಅದನ್ನ ಗಳಿಸ್ಕೊಳ್ಳಲಿಕ್ಕೆ, ಅದನ್ನ ಪಡೆದುಕೊಳ್ಳಲಿಕ್ಕೆ ನಾನು ನನ್ನ ಧೋರಣೆಗಳ ವಿರುದ್ಧ ಹೋರಾಡುವುದನ್ನ ನಿಲ್ಲಿಸಿ ಇತರ ಹೆಜ್ಜೆಗಳನ್ನ ಪ್ರಾಮಾಣಿಕವಾಗಿ ಮತ್ತು ನನ್ನಲ್ಲಿ ಏನು ಸಾಮರ್ಥ್ಯ ಇದೆ ಆ ಸಾಮರ್ಥ್ಯದಂತೆ ನಾನು ಎಂಥೂಸಿಯಾಸ್ಟಿಕಲಿ ಅಂತ ಹೇಳ್ತಾರೋ ಅತ್ಯಂತ ಉತ್ಸಾಹದಿಂದ, ಇಲ್ಲಿ ಸಾಮರ್ಥ್ಯ ಅಂತ ಬರ್ದಾರ, ಇತರ ಹೆಜ್ಜೆಗಳನ್ನ ನಾನು ಅತ್ಯಂತ ಉತ್ಸಾಹದಿಂದ ಪಾಲಿಸಲು ಪ್ರಾರಂಭ ಮಾಡಿದೆ ಅಂತ ಹೇಳ್ತಾರೆ. ಮುಂದೇನಾಗ್ತದೆ ಓದಿ ಸರ್ ಪ್ಲೀಸ್. ಇದು ಒಬ್ಬ ವ್ಯಕ್ತಿಯ ಅನುಭವ ಮತ್ತು ಅಭಿಪ್ರಾಯವೆನ್ನುವುದು ನಿಜ. ನಾನು ನಿನಗೆ ನೀಡುವ ಜಾಗೃತಿ ಎಂದರೆ ಪ್ರತಿಯೋರ್ವ ವ್ಯಕ್ತಿಯು ತನ್ನ ವಿಶ್ವಾಸ ಗಳಿಕೆಯ ಹುಡುಕಾಟದಲ್ಲಿ ತನ್ನದೇ ಆದ ದಾರಿಯನ್ನು ಕಂಡುಕೊಳ್ಳುತ್ತಾನೆ. ನಾನು ಸೂಚಿಸಿರುವುದು ನಿನಗೆ ಸಮಂಜಸವೆನಿಸದಿದ್ದರೆ ಪರವಾಗಿಲ್ಲ. ನೀನು ನೋಡುತ್ತಾ ಮತ್ತು ಕೇಳುತ್ತಿದ್ದಲ್ಲಿ ನಿನಗೆ ಒಂದು ದಾರಿಯು ಖಂಡಿತವಾಗಿ ಕಾಣಿಸುವುದು. ನಿನ್ನಂತೆ ಹಲವಾರು ಮಂದಿ ಬದಲಿ ಪ್ರಯೋಗದ ಮುಖಾಂತರ ತನ್ನ ಸಮಸ್ಯೆಗಳನ್ನು ನೀಗಿಸಲು ಪ್ರಯತ್ನಿಸಿದರು. ನಿನಗೆ ಅಭಿಲಾಷೆ ಇದ್ದರೆ ನೀನು ಏಯನ್ನೇ ನಿನ್ನ ಉನ್ನತ ಶಕ್ತಿ ಎಂದು ಸ್ವೀಕರಿಸಬಹುದು. ತಮ್ಮ ಮಧ್ಯದ ಸಮಸ್ಯೆಯನ್ನು ಪರಿಹರಿಸಿಕೊಂಡ ಹಲವಾರು ಮಂದಿ ಇದ್ದಾರೆ. ಈ ವಿಷಯದಲ್ಲಿ ನಿನಗಿಂತ ಅವರು ಉನ್ನತ ಮಟ್ಟದಲ್ಲಿದ್ದಾರೆ. ಅಂದರೆ ಅವರ ಸಮಸ್ಯೆ ಪರಿಹಾರವಾಗಿದೆ, ನಿನ್ನ ಸಮಸ್ಯೆ ಈಗಿನ್ನೂ ಪರಿಹಾರವಾಗಬೇಕಷ್ಟೇ. ನೀನಿನ್ನು ಪರಿಹಾರದ ಹುಡುಕಾಟದಲ್ಲಿದ್ದೀಯಾ? ಅವರಲ್ಲಿ ನಂಬಿಕೆ ಇಡುವುದು ನಿನಗೆ ಕಷ್ಟವಾಗದು. ಇನ್ನು ಕನಿಷ್ಠ ವಿಶ್ವಾಸವಾದರೂ ಸಾಕಾಗಬಹುದು. ಇದೇ ರೀತಿ ತನ್ನ ಸಮಸ್ಯೆ ಪರಿಹರಿಸಿಕೊಂಡ ತುಂಬಾ ಮಂದಿ ಇತರ ಸದಸ್ಯರನ್ನು ನೀನು ಕಾಣುವೆ. ಒಂದು ನಿರ್ದಿಷ್ಟವಾದ ಮತ್ತು ಕನಿಷ್ಠವಾದ ವಿಶ್ವಾಸವನ್ನು ದೊರಕಿಸಿಕೊಳ್ಳಲು ಸಾಧ್ಯವಾದಾಗನಿಂದ ಅವರ ವಿಶ್ವಾಸವು ಬೆಳೆಯಿತು ಮತ್ತು ಆಳವಾಯಿತು ಎಂಬುದಾಗಿ ಅವರೆಲ್ಲರೂ ನಿನಗೆ ಹೇಳುವರು. ಒಮ್ಮೆ ಮದ್ಯದ ಹಿಡಿತದಿಂದ ಬಿಡುಗಡೆಗೊಂಡಾಗ ಅವರ ವಿಶ್ವಾಸವು ವಿವರಿಸಲು ಅಸಾಧ್ಯವಾದ ರೀತಿಯಲ್ಲಿ ಬದಲಾಯಿತು. ಅವರೆಲ್ಲರೂ ಉನ್ನತ ಶಕ್ತಿಯೊಂದರ ಮೇಲೆ ನಂಬಿಕೆ ಇಡಲು ಆರಂಭಿಸಿದರು ಮತ್ತು ದೇವರ ಬಗ್ಗೆ ಮಾತನಾಡಾರಂಭಿಸಿದರು. ಓಕೆ, ಇದು ಮ್ಯೂಟ್ ಮಾಡಿದಾಗ ಇದು ಇಷ್ಟು ಸಮಸ್ಯೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಲೆ ಹೇಳಿದ್ದೆಲ್ಲವೂ ಒಬ್ಬ ವ್ಯಕ್ತಿ ಅಭಿಪ್ರಾಯ ಆಗಿರ್ಬೋದು, ಇಲ್ಲಂತಲ್ಲ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಇದು ಕೇವಲ ನನ್ನ ಒಬ್ಬನ ವೈಯಕ್ತಿಕ ಅಭಿಪ್ರಾಯ ಆಗಿರ್ಬೋದು ವಿಚಾರ ಸರಿ. ಆದ್ರೆ ನಿನಗೆ ನಾವು ತಿಳಿಸಿಕೊಡೋದೇನು ಅಂದ್ರೆ, ಅಥವಾ ನಾವು ನಿನಗೆ ಹೇಳೋದೇನಪ್ಪಾ ಅಂತಂದ್ರ, ಅದೇನ್ ಹೇಳ್ತಾರ, ಐ ಮಸ್ಟ್ ಕ್ವಿಕ್ಲಿ ಅಶ್ಯೂರ್ ಯು ದಟ್ ನಾವು ನಿಮ್ಗೆ ಇದ್ರ ಬಗ್ಗೆ ಏನ್ ಹೇಳಬೇಕು ಅಥವಾ ಜಾಗೃತಿಯಿಂದ ನಿಮಗೆ ಇದನ್ನ ನಾವೇನ್ ತಿಳಿಸ್ಕೊಡ್ಬೋದು ಅಂತಂದ್ರೆ, ವ್ಯಕ್ತಿಯು ತನ್ನ ವಿಶ್ವಾಸ ಗಳಿಕೆ ಹುಡುಕಾಟದಲ್ಲಿ ತನ್ನದೇ ಆದ ದಾರಿಯನ್ನು ಕಂಡುಕೊಳ್ತಾನೆ. ಇಲ್ಲಿ ಪ್ರತಿಯೊಬ್ಬನು ಅಷ್ಟೇ, ನಾವ್ ಹೇಳ್ತೀವಿ ಆದ್ರೂ ಕೂಡ ತನ್ನದೇ ಆದ ದಾರಿಯನ್ನು ಅವನು ಕಂಡುಕೊಳ್ತಾನೆ. ನಾವು ಸೂಚಿಸಿರುವುದು ನಿನಗೆ ಸಮಂಜಸ ಅನಿಸಿದ್ರೆ ಪರವಾಗಿಲ್ಲ, ಓಕೆ, ನೋ ಪ್ರಾಬ್ಲಮ್. ನೀನು ನೋಡುತ್ತಾ ಮತ್ತು ಕೇಳುತ್ತಾ ಇದ್ದಲ್ಲಿ ನಿನಗೆ ಖಂಡಿತವಾಗಿಯೂ ಇಲ್ಲಿ ಒಂದು ದಾರಿ ಖಂಡಿತವಾಗಿ ಕಾಣಿಸ್ತದ ಅಂತ ಹೇಳ್ತಾರೆ. ಇವತ್ತು ನಾವು ಹೇಳಿದ್ದನ್ನು ನಿನಗೆ ಸಮಂಜಸ ಅನಿಸ್ಲಿಲ್ಲ ಅಥವಾ ನಿನಗೆ ಒಪ್ಪಿಗೆ ಅನಿಸ್ಲಿಲ್ಲ ಅಂದ್ರೂ ಕೂಡ ನೀನು ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಇಲ್ಲಿ ಇದನ್ನ ನೋಡ್ತಾ ಇದ್ರೆ ಕೇಳ್ತಾ ಇದ್ರೆ ನಿನ್ನಲ್ಲಿ ಒಂದು ದಾರಿ ಖಂಡಿತವಾಗಿ ಕಾಣಿಸ್ತದ ಅಂತ ಹೇಳ್ತಾರೆ. ಹೇಳ್ತಾರೆ, ಯು ವಿಲ್ ಬಿ ಶೋರ್ ಡಿಸ್ಕವರ್ ಒನ್ ದಟ್ ಸೂಟ್ಸ್ ಇಫ್ ಓನ್ಲಿ ಯು ಲುಕ್ ಅಂಡ್ ಲಿಸನ್. ಇದನ್ನ ನೋಡ್ತಾ ಇದ್ರೆ ಇದನ್ನ ಕೇಳ್ತಾ ಇದ್ರೆ ಒಂದಿಲ್ಲ ಒಂದು ದಿನ ನಿನಗೊಂದು ದಾರಿ ಸಿಗ್ತದ ಅಂತ ಹೇಳ್ತಾರೆ. ಇನ್ನಂತೆ ಹಲವಾರು ಮಂದಿ ಬದಲಿ ಪ್ರಯೋಗದ ಮುಖಾಂತರ ತಮ್ಮ ಸಮಸ್ಯೆಗಳನ್ನ ಇಲ್ಲಿ ನೀಗಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಂದ್ ವೇಳೆ ನಿನಗೆ ಆಸೆ ಇತ್ತಪ್ಪ ಅಂದ್ರೆ ನೀನು ಏನೇ ನಿನ್ನ ಉನ್ನತ ಶಕ್ತಿಯಾಗಿ ಸ್ವೀಕರಿಸಬಹುದು. ಬೇರೆ ದೇವರ ಬಗ್ಗೆ ಅಥವಾ ಬೇರೆ
ಮಿಗಿಲಾದ ಶಕ್ತಿ ಬಗ್ಗೆ ನಿನಗೆ ಅದು ಇಷ್ಟ ಇರಲಿಲ್ಲ ಅಂದ್ರೆ, ನಿನಗೆ ಮಾಡುವಂತ ಮನಸ್ಸಿರ್ಲಿಲ್ಲ ಅಂದ್ರೆ ಈ ಕಾರ್ಯಕ್ರಮವನ್ನ ನಿನ್ನ ಉನ್ನತ ಶಕ್ತಿಯಾಗಿ ಸ್ವೀಕರಿಸಬಹುದು ಅಂತ ಹೇಳ್ತಾರೆ. ಯು ಕ್ಯಾನ್, ಇಫ್ ಯು ವಿಶ್, ಮೇಕ್ ಎ ಇಟ್ ಸೆಲ್ಫ್ ಯುವರ್ ಹೈಯರ್ ಪವರ್. ನಾವು ಇದನ್ನ ಮಾಡ್ಕೊ ಅಂತ ಹೇಳಂಗಿಲ್ಲ. ನೋಡು, ಇವ್ರೇನು ಹೇಳ್ತಾ ಇದಾರೆ, ಇಲ್ಲಿ ಬಂದ ಮ್ಯಾಗ ನನಗೊಂದಿಷ್ಟು ಸಮಾಧಾನ ಸಿಗ್ತಾ ಇದೆ, ಕುಡಿತದಿಂದ ದೂರ ನಿಂತೀನಿ, ಇವ್ರು ಹೇಳೋದು ಏನೋ ಒಳ್ಳೇದಾಗ್ತದ ಅಂತ ಹೇಳ್ತಾ ಇದಾರೆ, ನನಗೂ ಕೂಡ ಇಲ್ಲಿ ಬಂದಾಗಿನಿಂದ ಒಂದಿಷ್ಟು ಸಮಾಧಾನ ಸಿಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಅಥವಾ ಮನಸ್ಸಿನಲ್ಲಿ ಬಂದ ನಂತರ ನಾನು ಕೂಡ ಇಲ್ಲಿ ಗಟ್ಟಿಯಾಗಿ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ದು ಸ್ನೇಹಿತರೆ. ಇವ್ರೇನು ಹೇಳ್ತಾ ಇದಾರೆ ನೋಡೋಣ ತಡಿ ಅಂತ ಹೇಳಿ. ಸೊ ತಮ್ಮ ಮಧ್ಯದ ಸಮಸ್ಯೆಯನ್ನು ಪರಿಹರಿಸಿಕೊಂಡ ಸಾಕಷ್ಟು ಜನ ಇಲ್ಲಿದ್ದಾರೆ, ಹಲವಾರು ಮಂದಿ ಇಲ್ಲಿದ್ದಾರೆ. ಸೊ ಅವ್ರು ಇವತ್ತು ನಿನಗಿಂತ ಮೇಲಿದ್ದಾರೆ ಅಂದ್ರೆ ಅವ್ರ ಸಮಸ್ಯೆ ಇವತ್ತು ಬಗೆಹರಿದ, ನಿಂದು ಈಗ ಬಗೆಹರಿಸ್ಬೇಕಷ್ಟೇ. ನಮಗೂ ಸಾಧ್ಯ ಆಗೈತಿ, ನಿನಗೂ ಸಾಧ್ಯ ಆಕತಿ, ನಮ್ಗೆ ಈ ಕಾರ್ಯಕ್ರಮ ಕೆಲಸ ಮಾಡೈತಿ, ನಿನಗೂ ಮಾಡ್ತಾವ ಬಾ ಅನ್ನುವಂಥದ್ದು ಮಾತನ್ನ ಅವ್ರಿಂದ ಹೇಳ್ತಾರೆ. ಸೊ ನಮ್ಮ ಸಮಸ್ಯೆ ಪರಿಹಾರ ಆಗೈತಿ ಇವತ್ತು 100%. ನಿನ್ನ ಸಮಸ್ಯೆ ಏನು ಹೊಸದಾಗಿ ಬಂದಿಯಲ್ಲ, ಇವತ್ತು ಬಂದಿಯ, ನಿನ್ನ ಸಮಸ್ಯೆ ಪರಿಹಾರ ಆಗ್ಬೇಕು, ಆಗತ್ತೆ. ನೀನು ಕೂಡ ಇವತ್ತು ಇನ್ನ ಹುಡುಕಾಟದಲ್ಲಿದೆಯಾ. ಸೊ ಅದರಲ್ಲಿ ಅವರಲ್ಲಿ ನಂಬಿಕೆ ಇಡು. ಹುಡುಕಾಟ ಏನ್ ಮಾಡಕತ್ತಿಯಲ್ಲ ಅವರಲ್ಲಿ ಅಂದ್ರೆ ಅಲ್ಲಿ ಯಾರು ಮೋರ್ ದನ್ ಏನು ಎ ಪವರ್ ಗ್ರೇಟರ್ ದನ್ ಯು. ಅವರಲ್ಲಿ ಶ್ಯೂರ್ಲಿ ಯು ಹ್ಯಾವ್ ಫೇತ್ ಇನ್ ದೆಮ್ ಅಂತ ಬರೀತಾರಲ್ಲಿ. ನೀವು ಅವರಲ್ಲಿ ನಂಬಿಕೆ ಇಡು, ಅದು ನಿನಗೆ ಕಷ್ಟ ಆಗದು. ಇಷ್ಟು ಕನಿಷ್ಠ ವಿಶ್ವಾಸವಾದ್ರೂ ಸಾಕು, ಅಟ್ಲೀಸ್ಟ್ ಇಷ್ಟೇ ಆದ್ರೂ ಸಾಕು. ಇದೇ ರೀತಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಂತ ಸಾವಿರಾರು ಮಂದಿಗಳನ್ನ ನಾವಿಲ್ಲಿ ಕಾಣ್ತೀವಿ. ಇವತ್ತು ಲಕ್ಷಾಂತರ ಮಂದಿಗಳನ್ನ ನಾವು ಕಾಣ್ತೀವಿ ಇಡೀ ಜಗತ್ತಿನಲ್ಲಿ. ಅವ್ರ ಅವಾಗ ಬರೀ ತುಂಬಾ ಮಂದಿ ಅಂತ ಬರೀತಾರೆ, ಇವತ್ತು ನಾವು ಲಕ್ಷಾನುಗಟ್ಲೆ ಸೆನ್ಸಸ್ ಕೊಡ್ತೇವೆ, ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ ಎಷ್ಟು ಜನ ಇದಾರೆ ಅಂತ ಹೇಳಿ. ಸೊ ಒಂದು ನಿರ್ದಿಷ್ಟವಾದ ಮತ್ತು ಕನಿಷ್ಠವಾದ ವಿಶ್ವಾಸವನ್ನು ದೊರಕಿಸಿಕೊಳ್ಳಲು ಸಾಧ್ಯವಾದಾಗಿನಿಂದ ಯಾವಾಗ ನಾನು ಇದನ್ನ ಪ್ರಯತ್ನ ಮಾಡ್ಕೊಳಕತ್ತೆ, ಇದನ್ನ ದೊರಕಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಕತ್ತೆ, ಅವಾಗ ನಮ್ಮ ವಿಶ್ವಾಸ ಬೆಳೀತು, ಅವರು ಮತ್ತು ಆಳವಾಯ್ತು. ಸೊ ಅವರೆಲ್ಲರೂ ನಿನಗೆ ಹೇಳ್ತಾರೆ. ಇವತ್ತೇನು ಎಲ್ಲ ಹಿರಿಯ ಬಂಧುಗಳು ನಿಮಗಿಂತ ಯಾರು ಮೊದಲು ಬಂದಾರ ಅವರೆಲ್ಲರೂ ಹೇಳ್ತಾರೆ, ನನ್ನ ಬದುಕಲ್ಲಿ ಚಲೋ ಆಗೈತಿ, ನನ್ನ ಬದುಕು ಒಳ್ಳೇದಾಗೈತಿ, ನನ್ನ ಬದುಕು ಸರಿಯಾಗಿದೆ ಅಂತ ಹೇಳಿ. ಅವರೆಲ್ಲರೂ ಹೇಳ್ತಾರೆ. ಒಮ್ಮೆ ಮದ್ಯದ ಹಿಡಿತದಿಂದ ಬಿಡುಗಡೆಗೊಂಡಾಗ ಅವರ ಜೀವನವು ವಿವರಿಸಲು ಅಸಾಧ್ಯವಾದ ರೀತಿಯಲ್ಲಿ ಬದಲಾಯಿತು. ಎಸ್, ನಮ್ಮ ಬದುಕು ಇಲ್ಲಿ ಭಾರಿ ಅಂದ್ರೆ ಭಾರಿ ಚೇಂಜ್ ಆಗಿದೆ ಸ್ನೇಹಿತರೆ. ಇದನ್ನು ಒತ್ತಿ ಹೇಳ್ತೀನಿ ನಾನು. ಇದನ್ನು ವಿವರಿಸ್ಲಿಕ್ಕನೆ ಅಸಾಧ್ಯ ನನಗೆ. ನನ್ನ ಬದುಕಲ್ಲಿ ವರ್ಷಗಳಲ್ಲಿ ಏನೇನು ಬದಲಾವಣೆಗಳಾಗ್ಯಾವ ಅನ್ನುವಂಥದ್ದನ್ನ ನನ್ನ ಕನಸು ಮನಸ್ಸಿನಲ್ಲೂ ಕೂಡ ನಾನು ಯೋಚನೆ ಮಾಡಕ್ ಆಗ್ತಿರ್ಲಿಲ್ಲ ಸ್ನೇಹಿತರೆ. ಅವುಗಳನ್ನ ಹೇಳಲಿಕ್ಕೂ ಆಗುದಿಲ್ಲ ನನಗೆ, ಅಷ್ಟೊಂದು ಬದಲಾವಣೆಗಳು. ಪ್ರತಿ ವಿಷಯಗಳಲ್ಲಿ ಭಗವಂತ ನನ್ನನ್ನ ಕೈ ಹಿಡಿದು ನಡೆಸಿದ. ನನ್ನ ಪ್ರತಿಯೊಂದು ಕೆಲಸದಲ್ಲಿ ಭಗವಂತ ನಿಂತು ನನಗೆ ಎಳ್ಳಷ್ಟು ತೊಂದರೆ ಆಗದೆ ಇರುವಾಗಿ ನೋಡ್ಕೊಂಡಾನ ಸ್ನೇಹಿತರೆ ಈ 6.5 ವರ್ಷಗಳಲ್ಲಿ. ಅವರೆಲ್ಲರೂ ಇವತ್ತು ಉನ್ನತ ಶಕ್ತಿಯೊಂದರ ಮೇಲೆ ಒಂದು ನಂಬಿಕೆ ಇಡಲಾರಂಭಿಸಿದ್ರು, ನಾವು ಕೂಡ ಇಟ್ಟಿವಿ. ಮತ್ತು ಅವರೆಲ್ಲರೂ ದೇವರ ಬಗ್ಗೆ ಮಾತನಾಡಾಗ ಏನು ಶಕ್ತಿ ಅನ್ಕೊಂತಿದೀವಿ ಅಲ್ಲಿ ನಾವು ದೇವರು ಅಂತ ಹೇಳಿ ನಾವು ಅನ್ಕೊಂಡ್ವಿ. ಆ ದೇವರು ಅನ್ನುವಂತ ಶಕ್ತಿಯಿಂದ ಇವತ್ತು ಅದರ ಬಗ್ಗೆ ನಾವು ಅದರ ಬಗ್ಗೆ ಮಾತನಾಡ್ತೀವಿ. ಅದು ಇದೆ, ಅದು ಇದ್ದಲ್ಲೇ ನಾನು ಉಳ್ಕೊಂಡಿನಿ ಅನ್ನುವಂಥದ್ದನ್ನ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಸ್ನೇಹಿತರೆ. ಓದಿ ಸ್ವಲ್ಪ. ಮೊದಲು ವಿಶ್ವಾಸವಿದ್ದು ನಂತರ ಅದನ್ನು ಕಳೆಕೊಂಡವರ ಬಗ್ಗೆ ಯೋಚಿಸೋಣ. ನಿರ್ಲಿಪ್ತತೆ ಹೋದವರ ಆತ್ಮವಿಶ್ವಾಸ ತುಂಬಿಕೊಂಡಿದ್ದು ತಮ್ಮನ್ನೇ ದೂರವಿರಿಸಿಕೊಂಡವರತ್ತ, ಧರ್ಮದ ಬಗ್ಗೆ ದುರಾಭಿಪ್ರಾಯ ಹೊಂದಿದವರತ್ತ, ಹೇಳಿದ್ದನ್ನು ಏನನ್ನು ದೇವರು ಕೊಡದಿದ್ದುದನ್ನು ಮತ್ತು ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸುವರತ್ತ ನೋಡಿ. ಇಂಥವರೆಲ್ಲರೂ ಪುನಃ ಅನುಭವದ ಮುಖಾಂತರ ಪಡೆದುಕೊಳ್ಳುವರೆಂದು ನಿಂತುಕೊಳ್ಳುವರೆಂದು ಸಾಧ್ಯವೇ? ಇದು ಇನ್ನು ಎರಡನೇದವ್ರಿಗೆ ಬರ್ತಾರ. ಅವ್ರು ಮೊದಲು ಯಾರು ನಂಬುತ್ತಿರ್ಲಿಲ್ಲ, ಯಾರಿಗೆ ನಂಬಿಕೆ ಇರ್ಲಿಲ್ಲ, ಅವ್ರ ಬಗ್ಗೆ ಇಷ್ಟೊತ್ತು ತನಕ ಮಾತನಾಡಿದ್ರು. ಇನ್ನೊಂದು ಭಾಗದ ಜನ ಬರ್ತಾರೆ, ಇನ್ನೊಂದು ತರದ ಜನ ಬರ್ತಾರೆ. ಅವ್ರು ಯಾರಂದ್ರೆ ದೇವರಲ್ಲಿ ಅಥವಾ ಉನ್ನತ ಶಕ್ತಿಯಲ್ಲಿ ಅಥವಾ ಭಗವಂತನಲ್ಲಿ ವಿಶ್ವಾಸ ಇದ್ದು ತದನಂತರ ಅದನ್ನ ಕಳೆದುಕೊಂಡವ್ರ ಬಗ್ಗೆ ಯೋಚಿಸ್ತಾರೆ. ಕಳೆದುಕೊಳ್ಳಲಿಕ್ಕೆ ಸಾಕಷ್ಟು ಕಾರಣಗಳದಾವ. ನಮಗ ದೇವರು, ದಿಂಡ್ರು, ಪೂಜೆ, ಪುನಸ್ಕಾರ ಯಾವುದು ಹೊಸದಾಗಿರ್ಲಿಲ್ಲ ಸ್ನೇಹಿತರೆ. ಆದ್ರೆ ಒಂದು ಹಂತದಲ್ಲಿ, ಜೀವನದ ಒಂದು ಹಂತದಲ್ಲಿ ನನಗೆ ಬೇಕಾಗಿದ್ದು ನನಗೆ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ, ಅಥವಾ ನನ್ನಿಂದ ಯಾವುದೋ ಒಂದು ವಸ್ತುವಿನ ಕಸುಕೊಂಡ ಅನ್ನುವಂಥದ್ದು ಕಾರಣಕ್ಕಾಗಿ, ಅಥವಾ ದೇವರು ಅನ್ನುವಂಥ ಮನುಷ್ಯ ನನಗೆ ದೇವರನ್ನುವಂಥ ಮನುಷ್ಯ ಅಂತಿದ್ದೆ ನಾನು, ದೇವರನ್ನುವಂಥ ಆ ವ್ಯಕ್ತಿ ನನ್ನ ಬದುಕನ್ನ ಹಾಳು ಮಾಡಿದ ಅನ್ನುವಂಥ ಒಂದು ಯೋಚನೆ ಬಂದಾಗ ನಾನು ಅವರಿಂದ ದೂರ ಆಗಿದ್ದೆ. ಅವರಲ್ಲಿ ವಿಶ್ವಾಸ ಕಳ್ಕೊಂಡಿದ್ದೆ. ಎಲ್ಲಿದ್ದಾನೆ ದೇವರು? ದೇವರಿದ್ರೆ ಹಿಂಗೆ ಆಗ್ತಿತ್ತು ಅನ್ನುವಂಥ ಯೋಚನೆ ಇತ್ತು.
ಅಂಥವ್ರ ಬಗ್ಗೆ ಇಲ್ಲಿ ಯೋಚನೆ ಹೋಗಿ ಅವರು ನಿರ್ಲಿಪ್ತತೆಯತ್ತ ಹೋಗಿರ್ತಾರ. ಅವ್ರು ನಿರ್ಲಿಪ್ತತೆಯತ್ತ ನಮ್ಗೆ ಅವ್ರಿಗೆ ಯಾವ ವಿಚಾರನೂ ಇರೋದಿಲ್ಲ. ದೇವರ ಅಂದುಗಳು ಅದು ಯಾವ್ದು ಕೆಲಸ ಆಗೋದಿಲ್ಲ ಅನ್ನುವಂಥದ್ದಾಗ್ಬಿಟ್ರೆ, ಯಾಕಂದ್ರೆ ಪೆಟ್ಟು ತಿಂದಿರ್ತಾರೆ. ಅದಕ್ಕೆ ಅವ್ರು ಹಂಗ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಅದು ವಿಶ್ವಾಸ ಕಳ್ಕೊಂಡಿರ್ತಾರೆ. ಸೊ ಆದ್ರೆ ಒಂದು ಸ್ಪಷ್ಟವಾಗಿ ಯೋಚನೆ ಮಾಡ್ಬೇಕು, ಇಲ್ಲಿಯೂ ಕೂಡ ಈ ಅವಕಾಶ ಕೂಡ ನಮ್ಮನ್ನ ಭಗವಂತನೇ ಕೊಟ್ಟಿದ್ದು. ಈ ಅವಕಾಶವನ್ನು ನಾವು ಮೂಲವನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಮೂಲವನ್ನ ಅರ್ಥ ನಾವು ಇಲ್ಲಿ ಬಂದು ಕೂಡ್ಲಿಕ್ಕೆ ಕಾರಣನೂ ಕೂಡ ಅವನೇ. ಈ ಸಂದೇಶ ನಮ್ಗೆ ಸಿಗ್ಲಿಕ್ಕೂ ಕೂಡ ಅವನೇ ಕಾರಣ. ಅದನ್ನ ನಾವು ಯೋಚನೆ ಮಾಡೋದಿಲ್ಲ. ಸಾವಧಾನವಾಗಿ ಶಾಂತತೆಯಿಂದ ಕೂತು ಯೋಚನೆ ಮಾಡಿದಾಗ ಈ ಅವಕಾಶ ನಮ್ಗೆ ಹೇಗೆ ಸಿಕ್ತು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಸೊ ಇಲ್ಲಿ ಹೇಳ್ತಾರೆ, ಅವ್ರ ಆತ್ಮವಿಶ್ವಾಸವನ್ನು ತುಂಬಿಕೊಂಡಿದ್ದು ತಮ್ಮನ್ನೇ ದೂರವಿರಿಸಿಕೊಂಡವರತ್ತ, ಧರ್ಮದ ಬಗ್ಗೆ ದುರಭಿಪ್ರಾಯ ಇದ್ದವರು, ಧರ್ಮದ ಬಗ್ಗೆ ದುರಭಿಪ್ರಾಯ ಹೊಂದಿದವರತ್ತ, ಕೇಳಿದ್ದನ್ನು ದೇವರು ಏನು ಕೊಡಲೇ ಇದ್ದುದನ್ನು ಕಂಡು ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸುವವರತ್ತ ನೋಡಿ. ನಾವೇನು ಕೇಳ್ತೀವಿ ಅದನ್ನ ಕೊಡ್ಲಿಲ್ಲ ಅಂದ್ರೆ ದೇವ್ರಿಲ್ಲ ಅಂತ ಹೇಳೋರು ನಾವು. ದೇವ್ರಿದ್ರೆ ಹಿಂಗ್ಯಾಕೆ ಆಗ್ತಿತ್ತು? ಅವನ ಅಸ್ತಿತ್ವ ಇದ್ರೆ ಹಂಗ್ಯಾಕೆ ಆಗ್ತಿತ್ತು? ಸೊ ಇಂಥವರೆಲ್ಲರೂ ಪುನಃ ಅನುಭವದ ಮುಖಾಂತರ ನಂಬಿಕೆಯನ್ನು ಪಡೆದುಕೊಳ್ಳುವರೆಂದು ನಿಖರವಾಗಿ ಹೇಳಲು ಸಾಧ್ಯವೇ ಅಂತ ಕೇಳ್ತಾರೆ. ಎಸ್, ಈ ಕ್ವಶನ್ ಮೂಡ್ತದೆ, ಇಲ್ಲ ಅಂತಲ್ಲ. ಬಟ್ ಮುಂದಿನ ಭಾಗದಲ್ಲಿ ಅದು ಬರ್ತದೆ, ಹೇಗೆ ಅವರು ಪಡ್ಕೊಂತಾರೆ, ಹೇಗೆ ಇಲ್ಲ ಅನ್ನುವಂಥದ್ದು. ಸಮಯ ಕೂಡ ಆಗ್ತಾ ಬಂತು ಅನ್ಸುತ್ತೆ. 8:15 ಇನ್ನೊಂದು ಪ್ಯಾರ ಓದಬಹುದು, ಏನ್ ತೊಂದ್ರೆ ಇಲ್ಲ. ಕೆಲವೊಮ್ಮೆ ಇಲ್ಲಿ ಹೇಳ್ತಾರ ಅವ್ರು ಏನಂತಂದ್ರೆ, ಈ ಪ್ಯಾರವನ್ನು ಓದಿದ ನಂತರ ನಮಗೆ ಗೊತ್ತಾಗ್ತದೆ. ಓದಿ ಸರ್, ಈ ಪ್ಯಾರವನ್ನು ಓದಿ. ಕೆಲವೊಮ್ಮೆ ಯಾವುದೇ ನಂಬಿಕೆ ಇಲ್ಲದವರಿಗಿಂತಲೂ ಮೊದಲು ನಂಬಿಕೆ ಇದ್ದು ನಂತರ ಅದನ್ನು ಕಳಕೊಂಡವರಿಗೆ ಏಯ ಸಂದೇಶ ತಡವಾಗಿ ಅರ್ಥವಾಗುತ್ತದೆ. ಯಾಕೆಂದರೆ ತಾನು ನಂಬಿಕೆಯನ್ನು ಪ್ರಶ್ನಿಸಿದ್ದು ಅದರಲ್ಲಿ ಊನವನ್ನು ಖಂಡಿತನೆಂಬುದು ಅವರ ಭಾವನೆ ಗಾಯ ಆಗಿರುತ್ತದೆ. ಅವರು ನಂಬಿಕೆಯ ಹಾದಿಯನ್ನು ಅಪನಂಬಿಕೆಯ ಹಾದಿಯನ್ನು ಕಂಡಿದ್ದಾರೆ. ಎರಡು ಹಾದಿಗಳಿಂದಲೂ ಯಾವುದೇ ಪ್ರಯೋಜನ ದೊರಕದ ಅವರು ಅತೀವ ನಿರಾಶರಾಗಿ ಅವರಿಗೆ ಹೋಗಲು ಯಾವುದೇ ಜಾಗವಿಲ್ಲ ನಿರ್ಧಾರಕ್ಕೆ ಬಂದಿರುತ್ತಾರೆ. ತಮ್ಮ ನಿರ್ಲಿಪ್ತತೆಯಿಂದಾಗಿ ಭಾವಿಸಿಕೊಂಡ ಸಂಪೂರ್ಣತೆಯಿಂದಾಗಿ ಪೂರ್ವಗ್ರಹಗಳಿಂದಾಗಿ ಅಂತಹ ವ್ಯಕ್ತಿಗಳಿಗೆ ದೇವರಲ್ಲಿ ನಂಬಿಕೆ ಇರದವರಿಗಿಂತ ಹೆಚ್ಚಿನ ಕಷ್ಟವಾಗುತ್ತದೆ. ಧರ್ಮವು ಹೇಳ್ತದೆ ದೇವರ ಅಸ್ತಿತ್ವವನ್ನು ಉಳಿದುಪಡಿಸಬೇಕೆಂದು. ಖಂಡಿತವಾಗಿ ನಂಬಿಕೆಯಿಂದ ಬಹಳ ದೂರ ಹೊತ್ತನಿಗೆ ಇದೆಲ್ಲ ಅಸ್ಪಷ್ಟತೆಯ ಕಾರಣ. ಯಾವುದೇ ರೀತಿಯ ಭರವಸೆ ಅಥವಾ ತಾನು ತುಂಬಾ ದೂರವಿರುವುದಾಗಿ ನಂಬುತ್ತಾನೆ. ತಾನು ಯಾವುದೇ ನಿಖರತೆಯನ್ನು ಒಬ್ಬ ಆರ್ಥಿಕವಾದಿ, ಒಬ್ಬ ನಿರ್ಲಿಪ್ತವಾದಿ, ಒಬ್ಬ ನಾಸ್ತಿಕವಾದಿ ಇವರಿಗೆ ಇರುವ ನಿಖರ ಭರವಸೆಯಲ್ಲಿ ನನಗೆ ಸ್ವಲ್ಪ ಅಂಶವಾದರೂ ನಂಬಿಕೆ ಇಲ್ಲದಿದ್ದು ಸಂಪೂರ್ಣ ಗಲಿಬಿಲಿಗೊಂಡವನಾಗಿರುತ್ತಾನೆ. ಇದೊಂದು ಪ್ಯಾರ ದೊಡ್ಡದಿದೆ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೋಡೋಣ. ಸೊ ಇಲ್ಲಿ ಹೇಳ್ತಾರೆ, ಕೆಲವೊಮ್ಮೆ ಯಾವುದೇ ನಂಬಿಕೆ ಇಲ್ಲದವರಿಗಿಂತಲೂ, ಯಾರಿಗೆ ನಂಬಿಕೆನೇ ಇರಲಿಲ್ಲ ದೇವರ ಬಗ್ಗೆ ಅಥವಾ ಉನ್ನತ ಶಕ್ತಿ ಬಗ್ಗೆ, ಅಂಥವ್ರಿಗಿಂತಲೂ ಮೊದಲು ನಂಬಿಕೆ ಪಡೆದು ಅಥವಾ ದೇವರ ಬಗ್ಗೆ ಒಂದು ವಿಶ್ವಾಸ ಇಟ್ಕೊಂಡು ನಂತರ ಅದನ್ನ ಕಳ್ಕೊಂಡವ್ರಿಗೆ ಈ ನಮ್ಮ ಸಂದೇಶ ಬಹಳ ತಡವಾಗಿ ಅರ್ಥ ಆಗ್ತದೆ. ಯಾಕಂದ್ರೆ ಅಲ್ಲಿ ಒಂದು ನಂಬಿಕೆಯನ್ನ ಕಳ್ಕೊಂಡಿರ್ತೀವಿ. ದೇವರ ಅಸ್ತಿತ್ವವನ್ನೇ ನಾವು ಪ್ರಶ್ನೆ ಮಾಡಿರ್ತೀವಿ. ದೇವ್ರು ಎಲ್ಲಿದ್ದಾನೆ, ದೇವ್ರಿದ್ರೆ ಹಿಂಗ್ಯಾಕೆ ಆಗ್ತಿತ್ತು ಅನ್ನುವಂತ ಸ್ಥಿತಿಗೆ ನಾವು ಬಂದಿರ್ತೀವಿ. ಅವಾಗ ಮತ್ತೆ ನಾವು ತಂದು ಇಲ್ಲಿ ದೇವರು ಇದನ್ನ ನಿವಾರಿಸಬಲ್ಲ ಅಥವಾ ಉನ್ನತ ಶಕ್ತಿ ಇದನ್ನೆಲ್ಲವನ್ನು ನಿವಾರಿಸಬಲ್ಲ ಅಂತ ಹೇಳಿದಾಗ ಅವ್ರಿಗೆ ನಂಬಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರು ನಂಬಿಕೆಯನ್ನ ಪ್ರಯತ್ನಿಸಿದ್ರು ಮೊದಲು. ಅದರಲ್ಲಿ ಊನ ಅಂದ್ರೆ ಗಾಯವನ್ನ ಕಂಡಂಥವ್ರು ಅವ್ರು. ಊನ ಅಂದ್ರೆ ಗಾಯ, ಅದರಲ್ಲಿ ಅವ್ರಿಗೆ ನಿರಾಶೆ ಆಗೈತೆ, ಅದರಲ್ಲಿ ಅವ್ರಿಗೆ ತೊಂದರೆ ಆಗೈತಿ, ಅಲ್ಲಿ ಇಂಜುರಿ ಆಗೈತೆ ಅವ್ರಿಗೆ. ಊನ ಅಂದ್ರೆ ಗಾಯ. ಇಲ್ಲಿ ವರ್ಡ್ ಅನ್ನ ಬರೀತಾರ ಅವರು, ಡಿಸಪಾಯಿಂಟ್ ಆಗಿರ್ತಾರೆ, ಬಿಟರ್ಲಿ ಡಿಸಪಾಯಿಂಟಿಂಗ್. ಸೊ ಅಂಥವ್ರು ಏನ್ ಮಾಡ್ತಾರ, ಅವರ ಭಾವನೆನೇ ಅದಾಗಿರ್ತಾರೆ. ನಾವು ಪ್ರಯತ್ನ ಮಾಡಿದೀವಿ ದೇವ್ರ ಹತ್ರ, ಆದ್ರೆ ಅಲ್ಲಿ ನಮಗ ಕಷ್ಟ ಆಗೈತಿ, ನಮ್ಗೆ ಅಲ್ಲಿಂದ ತೊಂದರೆನೇ ಆಗೈತಿ ಅನ್ನುವಂಥದ್ದು ನಮ್ಮ ಭಾವನೆ ಆಗಿರ್ತದೆ. ಅದ್ರ ಜೊತೆಗೆ ಅವರು ನಂಬಿಕೆ ಹಾದಿಯನ್ನು ಅಪನಂಬಿಕೆ ಹಾದಿಯನ್ನು ಹಿಡಿದಿರ್ತಾರೆ. ಅವ್ರೇನು ನಂಬಿಕೆ ದಾರಿ ಕರೆಕ್ಟ್ ಇತ್ತದ ಆಕ್ಚುಲಿ, ಆದ್ರೆ ಅವ್ರು ಅಪನಂಬಿಕೆ ಹಾದಿಯನ್ನ ಕಂಡಿರ್ತಾರೆ. ಸೊ ಎರಡು ಹಾದಿಗಳಿಂದ ಅವರು ಪ್ರಯೋಜನ ಪಡೆದೆ ಅಥವಾ ಪ್ರಯೋಜನ ದೊರಕದೆ ಅತೀವ ನಿರಾಶರಾಗಿ ಅವರಿಗೆ ಹೋಗಲು ಎಲ್ಲಿ ಜಾಗ ಇರುವುದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟಿರ್ತಾರೆ. ಕಡೆ ದೇವ್ರು ಇಲ್ಲ ಅನ್ನಕ್ಕೂ ಆಗುದಿಲ್ಲ, ದೇವ್ರು ಅದಾನ ಅನ್ನಕ್ಕೂ ಆಗುದಿಲ್ಲ. ಇಲ್ಲ ಅಂತಂದ್ರು ಕಷ್ಟ, ಇಲ್ಲ ಅದಾನಂತಂದ್ರು ಕಷ್ಟ. ಎಲ್ಲಿ ಹೋಗ್ಬೇಕು ನಾವು?
ಅನ್ನುವಂಥ ಸ್ಥಿತಿಗೆ ಬಂದು ನಿಲ್ಲಿರ್ತಾರೆ. ತಮ್ಮ ನಿರ್ಲಿಪ್ತತೆಯಿಂದಾಗಿ ಭಾವಿಸಿಕೊಂಡ ಸಂಪೂರ್ಣತೆಯಿಂದಾಗಿ ಅಥವಾ ಅವರಲ್ಲಿರುವಂತ ಪೂರ್ವಗ್ರಹಗಳಿಂದಾಗಿ ಅಂತ ವ್ಯಕ್ತಿಗಳಿಗೆ ದೇವರಲ್ಲಿ ನಂಬಿಕೆ ಇರದವ್ರಿಗಿಂತ ಹೆಚ್ಚಿನ ಕಷ್ಟ ಆಗ್ತದ. ನಂಬಿ ಮೋಸ ಹೋದವ್ರಿಗಿದು, ನಂಬಿಕೆಯನ್ನ ಕಳ್ಕೊಂಡವ್ರಿಗಿದು. ಮೊದಲಿಗೆ ದೇವರನ್ನ ನಂಬಿ ಆಮೇಲೆ ಅವನಲ್ಲಿ ನಂಬಿಕೆಯನ್ನ ಕಳ್ಕೊಂಡವ್ರಿಗೆ ಬಹಳ ಕಷ್ಟ ಆಗ್ತದ ಅಂತ. ಧರ್ಮವು ಹೇಳ್ತದ ದೇವರ ಅಸ್ತಿತ್ವವನ್ನು ರುಜುಪಡಿಸಬಹುದೆಂದು. ಹೌದು, ಸಾವಿರಾರು ಫೇತ್ಗಳು, ಸಾವಿರಾರು ಏನು ಜಾತಿ ಧರ್ಮಗಳದಾವ್ ಅವೆಲ್ಲವೂ ಹೇಳ್ತಾವು. ಧರ್ಮ ಹೇಳ್ತದೆ ದೇವರ ಅಸ್ತಿತ್ವವನ್ನು ನಾವು ಸಾಕ್ಷೀಕರಿಸಬಹುದು, ರುಜುಪಡಿಸಬಹುದು ಅಂತ ಹೇಳಿ. ಖಂಡಿತವಾಗಿ ನಂಬಿಕೆಯಿಂದ ಬಹಳ ದೂರ ಸುತ್ತಾಡುತ್ತಿರುವ ಆತನಿಗೆ ಅದೆಲ್ಲವೂ ಅಥವಾ ಇದೆಲ್ಲವೂ ಅಸ್ಪಷ್ಟತೆಯ ಕಾರಣವಾಗ್ತದೆ. ನನಗೆ ಅಸ್ಪಷ್ಟತೆ ಇತ್ತು, ನನಗೆ ಅಸ್ಪಷ್ಟತೆ ಇರಲಿಲ್ಲ. ದೇವರಿದ್ದಾನೆ, ಅವನ ಉನ್ನತ ಶಕ್ತಿ ಅದ, ಈ ಜಗತ್ತನ್ನ ಅವನು ನಡೆಸ್ತಾನ, ಅದೆಲ್ಲವುದ್ರ ಬಗ್ಗೆ ನನಗೆ ಅಸ್ಪಷ್ಟತೆ ಇತ್ತು ಸ್ನೇಹಿತರೆ. ಅದನ್ನ ಅವ್ರು ಇಲ್ಲಿ ಹೇಳ್ತಾರೆ. ಯಾವುದೇ ರೀತಿಯ ಭರವಸೆ ಅಥವಾ ನಿಖರತೆಯಿಂದ ತಾನು ತುಂಬಾ ದೂರ ಹೋಗ್ಬಿಟ್ಟಿರ್ತೀವಿ. ನಮ್ಗೆ ಯಾವುದೇ ಭರವಸೆನೂ ಇಲ್ಲ, ಒಂದು ಎಕ್ಸಾಕ್ಟ್ ಏನ್ ಐತಿ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿರ್ಲಿಲ್ಲ. ಹಿಂಗಾಗಿ ಅವನು ಬಹಳ ದೂರ ಇರ್ತಾನ. ತಾನು ಯಾವುದೇ ನಿಖರತೆಯನ್ನ ಪಡೆದಿಲ್ಲ ಎನ್ನುವಂಥದ್ದು ಅವನ ಮನಸ್ಸಿನಲ್ಲಿ ಇರ್ತದೆ. ಒಬ್ಬ ಆಸ್ತಿಕವಾದಿ ಒಬ್ಬ ನಿರ್ಲಿಪ್ತವಾದ ಮಾಡ್ತಾನ ಅಂತ ಇದೆ. ಒಬ್ಬ ನಾಸ್ತಿಕವಾದಿ ಇವರಿಗೆ ಇರುವ ನಿಖರ ಭರವಸೆಯಲ್ಲಿ ತನಗೆ ಸ್ವಲ್ಪ ಅಂಶವಾದರೂ ನಂಬಿಕೆ ಇಲ್ಲದು ಇದ್ದು ಸಂಪೂರ್ಣ ಗಲಿಬಿಲಿಗೊಂಡವನಾಗಿರ್ತಾನ ನಾಸ್ತಿಕವಾದಿ. ಇವ್ರಿಗೆ ಒಂದ್ ಸ್ವಲ್ಪ ಅರ್ಧ ಮುರ್ದಾರ ಐತಿ, ನನಗೇನೂ ಇಲ್ಲಲ್ಲ, ನಾನು ನಾಸ್ತಿಕವಾದಿ, ಅವ ಇನ್ನೂ ಗಲಿಬಿಲಿಗೊಳ್ತಾನ ಅನ್ನುವಂಥದ್ದನ್ನು ಹೇಳ್ತಾರ. ಸೊ ಇದನ್ನ ನಾವು ನಾಳೆಗೆ ನೋಡೋಣ. ಸಮಯ ಇಲ್ಲಿಗೆ ಆಗಿದೆ, ಒಂದು 10 ನಿಮಿಷ ಸಮಯ ಇದೆ. ದಯವಿಟ್ಟು ಯಾರಿಗಾದ್ರೂ ಏನಾದ್ರೂ ಇದ್ರ ಬಗ್ಗೆ ಮಾತನಾಡೋದ್ರಿದ್ರೆ ದಯವಿಟ್ಟು ಮಾತನಾಡಿ. ಸೊ ನನ್ನ ಜೊತೆ ಓದಿದಂತ ಪ್ರಶಾಂತ ಧಾಮದ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ಉಡುಪಿ ಕೇಂದ್ರ ಅಂತರ ಪಂಗಡ ಗ್ರೂಪಿನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ನಾವಿಲ್ಲಿ ನಿಲ್ಲಿಸೋಣ. ಸೊ ನಾಳೆ ಮತ್ತೆ ನೋಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ.